ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ಗಿರಿಮುಪಾಸ್ಮಹೆ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಕಾರ್ತೀಕ ಮಾಸದ ಗುರುವಾರ ಗುರುಗಳನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್, ಆಧ್ಯಾತ್ಮಿಕ ದೇವಾಲಯಗಳಾದ ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳಾದ ಪುರಿ ಜಗನ್ನಾಥ್, ಕಾಶಿ, ಗಯಾ, ವಾರಣಾಸಿ, ಶಿರ್ಡಿ ಇಂತಹ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಾಂಕ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು ಮತ್ತು ಅಮೃತ ಬಿಂದು, ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಹೊಟ್ಟೆಗೆ ಸಂಬಂಧಪಟ್ಟಿರುವ ಏನೊಂದು ಸಮಸ್ಯೆಗಳಾದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅದರಲ್ಲೂ ನಿಮ್ಮ ಸಮೀಪದಲ್ಲಿರ್ತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಲಭ್ಯ. ಅಮೃತ ಬಿಂದುವನ್ನು ತಾವೆಲ್ಲರೂ ಕೂಡ ಸೇವಿಸಿ, ಹೊಟ್ಟೆಗೆ ಸಂಬಂಧಪಟ್ಟಿರುವ ಏನೇ ದೋಷಗಳಿದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ, ಸಮಸ್ಯೆಗಳೆಲ್ಲವೂ ಕೂಡ ದೂರ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಇವತ್ತಿನ ದಿನ ಕಾರ್ತಿಕ ಮಾಸದ ಗುರುವಾರ, ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ, ನಮ್ಮ ಗುರುಗಳನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನು ಮನಸ್ಸಿನಲ್ಲಿಯೇ ಸ್ಮರಿಸ್ತಾ, ನಮ್ಮ ಪ್ರೀತಿಯ ಗುರುಗಳು ಆನಂದ್ ಗುರುಜಿಯವರನ್ನು ಕೂಡ ಮನಸ್ಸಿನಲ್ಲಿಯೇ ಸ್ಮರಿಸ್ತಾ, ಇವತ್ತಿನ ಬೆಳಗಿನ ಜಾವದ ಈ ಒಂದು ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ಪ್ರಾರಂಭದ ಹಂತದಲ್ಲೇ ತಮ್ಮೆಲ್ಲರಿಗೂ ಕೂಡ ಇನ್ನೇನು ನೋಡಿ 2 ದಿನಗಳು ಬಾಕಿ ಇದೆ ಅಷ್ಟೇ, ಬಹಳ ವಿಶೇಷವಾಗಿರ್ತಕ್ಕಂಥ ಗಣಪನ ಅನುಗ್ರಹವನ್ನು ಪಡಿಲಿಕ್ಕಾಗಿ. ಹಾಗಾಗಿ ಇದೇ ಬರ್ತಕ್ಕಂಥ ಭಾನುವಾರ 10/12/2023 ಭಾನುವಾರ ಬೆಳಗ್ಗೆ 10 ಗಂಟೆಗೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ ಶ್ರೀ ವೈಭವ ಗಣಪತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ. ಈ ಒಂದು ದೇವಸ್ಥಾನ ಬಹಳ ಪುರಾತನವಾಗಿರ್ತಕ್ಕಂಥದ್ದು, ಬಹಳ ಹಳೇದೆ. ಆದರೆ ಈ ಒಂದು ದೇವಸ್ಥಾನವನ್ನು ಸಂಪೂರ್ಣವಾಗಿ ನವೀಕರಿಸಿ ಮತ್ತು ನೂತನವಾಗಿರ್ತಕ್ಕಂಥ ಒಂದು ಶಿಲೆಯನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆಗೊಳಿಸ್ತಾ ಇರ್ತಕ್ಕಂಥದ್ದಿದೆ. ಇಲ್ಲಿ ಪ್ರತಿಷ್ಠಾಪನೆಗೊಳ್ತಾ ಇರ್ತಕ್ಕಂಥ ಗಣಪತಿಯ ಒಂದು ವಿಶೇಷ ಏನಪ್ಪ ಅಂತಂದರೆ, ಇಡೀ ರಾಜ್ಯದಲ್ಲಿ ನಾವು ಸಾಕಷ್ಟು ಕಡೆ ಗಣಪನ ವಿಗ್ರಹವನ್ನು ನೋಡ್ತಾನೆ ಇರ್ತೀವಿ, ಗಣಪನ ಸಾನ್ನಿಧ್ಯವನ್ನು ದರ್ಶನ ಮಾಡ್ತಾ ಇರ್ತೀವಿ, ಗಣಪನ ಅನುಗ್ರಹ ನಮಗಿದ್ದೇ ಇದೆ. ಆದರೆ ಇಲ್ಲಿ ಗಣಪನ ತೊಡೆಯ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿಯು ಇರುವ ಕಾರಣದಿಂದ ಇದನ್ನು ಬಹಳ ವಿಶೇಷವಾಗಿ ವೈಭವ ಗಣಪತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಎಂದೇ ಇದನ್ನು ತಾವೆಲ್ಲರೂ ಕೂಡ ಪರಿಗಣಿಸ್ತಕ್ಕಂಥದ್ದಾಗಲಿ ಮತ್ತು ಇದು ಪ್ರಕೃತಿಗೆ ಹೊಂದಿರತಕ್ಕಂಥದ್ದಾಗಲಿ, ಇದೊಂದೊಂದು ವಿಚಾರವನ್ನು ತಿಳಿಸ್ತಾ, ಈ ಒಂದು ದೇವಾಲಯ ಇರತಕ್ಕಂಥದ್ದು ಎಲ್ಲಿ, ಈ ಒಂದು ದೇವಾಲಯ ಇರತಕ್ಕಂಥ ಸ್ಥಳ ಬಂದು ಶ್ರೀ ವೈಭವ ಗಣಪತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ, 60 ಅಡಿ ಮುಖ್ಯ ರಸ್ತೆ, ಜೆಸಿ ನಗರ, ಕುರುಬರಹಳ್ಳಿ, ಮಹಾಲಕ್ಷ್ಮೀಪುರಂ. ಜೆಸಿ ನಗರ, ಕುರುಬರಹಳ್ಳಿ, ಮಹಾಲಕ್ಷ್ಮೀಪುರಂನ ಬಳಿ ಇರತಕ್ಕಂಥ ಈ ಒಂದು ಸಾನ್ನಿಧ್ಯ 60 ಅಡಿಯ ಮುಖ್ಯ ರಸ್ತೆ, ಆ ಒಂದು ರಸ್ತೆಯಲ್ಲೇ ಇರತಕ್ಕಂಥದ್ದು ಈ ಒಂದು ದೇವಸ್ಥಾನ. ಈ ಒಂದು ದೇವಸ್ಥಾನದಲ್ಲಿ ಬಹಳ ವಿಶೇಷವಾಗಿ ನೂತನ ಶಿರಸ್ತಂಭ ಪ್ರತಿಷ್ಠಾಪನೆ ಮತ್ತು ಮಹಾಕುಂಭಾಭಿಷೇಕದ ಕಾರ್ಯಕ್ರಮಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗ್ಬೋದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಗುರೂಜಿಯವರು ಬರ್ತಾ ಇರ್ತಕ್ಕಂಥ ಸಮಯ ಯಾವುದಪ್ಪ? ಬೆಳಗ್ಗೆ 10 ಗಂಟೆ, ಭಾನುವಾರ ಬೆಳಗ್ಗೆ 10 ಗಂಟೆಗೆಲ್ಲ ಗುರೂಜಿಯವರು ಅಲ್ಲಿರ್ತಾರೆ. ಹಾಗಾಗಿ ಏನಕ್ಕಪ್ಪ 10 ಗಂಟೆ? 9:30ವರೆಗೂ ನಾನು ನಿಮ್ಮ ಜೊತೆ ಇರ್ತೀನಲ್ಲ ಭಾನುವಾರ ಬೆಳಗ್ಗೆ. ಹಾಗಾಗಿ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ, ಈ ಭಾನುವಾರ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಾವೆಲ್ಲರೂ ಕೂಡ ಅಮರನಾಥ ಕ್ಷೇತ್ರ ದರ್ಶನವನ್ನು ಮಾಡಲಿಕ್ಕೆ ತಮ್ಮೆಲ್ಲರಿಗೂ ಕೂಡ ಒಂದು ಅವಕಾಶ ಇದೆ. ಯಾಕಂದರೆ ಕಾರ್ತೀಕ ಮಾಸದಲ್ಲಿ ಶಿವನ ದೇವಾಲಯಗಳನ್ನು ನೋಡ್ತಕ್ಕಂಥದ್ದೇ ಒಂದು ಅದ್ಭುತ ಅಲ್ವಾ. ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಭಾನುವಾರದ ಮಹರ್ಷಿವಾಣಿ ಕಾರ್ಯಕ್ರಮ ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ತಿಳಿಸ್ತಾ, ಇನ್ನು ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮ ಈಗ ತಾನೇ ತಾವೆಲ್ಲರೂ ಕೂಡ ಗಮನಿಸ್ತೀರಿ. ಆಶ್ರಮದಲ್ಲಿ ನೆರವೇರಿರ್ತಕ್ಕಂಥ ಕಾರ್ಯಕ್ರಮ ಆಗಿರ್ಬೋದು, ಗುರೂಜಿಯವರ ಮಹರ್ಷಿ ಧರ್ಮಯಾತ್ರೆ ಆಗಿರ್ಬೋದು, ಇದೆಲ್ಲದರ ಬಗ್ಗೆ ಒಂದಿಷ್ಟು ದೃಶ್ಯಾವಳಿಗಳನ್ನು ಇದೇ ಬರ್ತಕ್ಕಂಥ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ವೀಕ್ಷಿಸಲಿದ್ದೀರಿ. ಇಲ್ಲಿ ನಾವು ಒಂದು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ,
ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಮಹರ್ಷಿ ಮಂದಿರದಲ್ಲಿ ನೆರವೇರ್ತಾ ಇರತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಅಂತ ತಿಳಿಸ್ತಾನೆ ಇದ್ದೀವಿ. ಆದರೆ ಅಲ್ಲಿ ಮಹರ್ಷಿ ಮಂದಿರದಲ್ಲಿ ನೆರವೇರ್ತಕ್ಕಂಥ ಕಾರ್ಯಕ್ರಮ ಒಂದು ರೀತಿ ಆದರೆ ಪ್ರತಿನಿತ್ಯವೂ ಕೂಡ ತಾಯಿ ವಿಶೇಷವಾಗಿರ್ತಕ್ಕಂಥ ಅಲಂಕಾರಗಳ ಸೇವೆಯನ್ನು ತಗೊಳ್ತಾ ಇದ್ದಾರೆ. ತಾವು ಏನಿಲ್ಲ ಅಂದ್ರೂ ಕೂಡ ನಮ್ಮ ಆಶ್ರಮದಲ್ಲಿ ಪ್ರತಿಷ್ಠಾಪನೆಗೊಂಡಿರ್ತಕ್ಕಂಥ ದೇವಿಯ ಮೂರ್ತಿಗೆ ಒಂದೇ ಒಂದು ಸಣ್ಣ ಮಲ್ಲಿಗೆ ಹಾರ ಹಾಕ್ಬಿಟ್ರು ಕೂಡ ಏನೋ ಒಂದು ರೀತಿ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ಕಂಗೊಳಿಸ್ತಾ ಇದೆಯೇನೋ ಆ ಒಂದು ಮೂರ್ತಿ ಎಂಬತಕ್ಕಂಥ ರೀತಿ ಭಾಸವಾಗುತ್ತೆ. ಅಂತಹದ್ದೊಂದು ಶಕ್ತಿ ಇರತಕ್ಕಂಥ ಸಾನ್ನಿಧ್ಯ ಭೂವರಹ ಸ್ವಾಮಿಯ ಸಾಲಿಗ್ರಾಮ ಇರತಕ್ಕಂಥ ಕ್ಷೇತ್ರ. ಅದರಲ್ಲೂ ಸಾಲಿಗ್ರಾಮ ಕ್ಷೇತ್ರ ಅಂತಲೇ ಇವತ್ತಿನ ದಿವಸ ಸಾಕಷ್ಟು ಹೆಸರುಗೊಂಡಿದೆ. ಆ ಒಂದು ಸಾನ್ನಿಧ್ಯ ಬೇಡಿ ಬರ್ತಾ ಇರ್ತಕ್ಕಂಥ ಭಕ್ತಾದಿಗಳೆಲ್ಲರ ಮನಸ್ಸಿನಲ್ಲಿರ್ತಕ್ಕಂಥ ದುಃಖಗಳನ್ನು ದೂರ ಮಾಡಿಸ್ತಾ ಇರ್ತಕ್ಕಂಥದ್ದಿದೆ ಆ ಒಂದು ಸಾನ್ನಿಧ್ಯ. ಲಕ್ಷ್ಮೀ ಭೂವರಹ ಸ್ವಾಮಿಯ ರಕ್ಷಾಮಂಡಲ ಅಂತಲೂ ಕೂಡ ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ಯಾಕೆ ಅಂತಂದರೆ ಇವತ್ತಿನ ದಿವಸ ಭೂಮಿ ಸಮಸ್ಯೆ ಆಗಿರ್ಬೋದು, ಮದುವೆ ಆಗಿಲ್ಲದೆ ಇರತಕ್ಕಂಥವ್ರು ಆಗಿರ್ಬೋದು, ಮದುವೆ ಆಗಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇರತಕ್ಕಂಥವ್ರು ಇರ್ಬೋದು, ಮದುವೆ ಆಗಿ ಮಕ್ಕಳಾಗಿಲ್ಲದೆ ಇರತಕ್ಕಂಥವ್ರು ಇರ್ಬೋದು, ಭೂಮಿಯ ಕುರಿತಾಗಿ ಏನೊಂದು ಸಮಸ್ಯೆ ಆದ್ರೂ ಕೂಡ ಪರವಾಗಿಲ್ಲ, ಕುಟುಂಬದಲ್ಲಿ ಜಗಳ ಇಲ್ಲ ಅಂತಂದರೆ ಕುಟುಂಬದಲ್ಲಿ ಕಲಹಗಳು ಉಂಟಾಗ್ತಕ್ಕಂಥದ್ದಾಗಲಿ, ಮದುವೆ ಆಗಿರ್ತಕ್ಕಂಥವರ ಆ ಒಂದು ಗಂಡು ಹೆಣ್ಣಿನ ಮನಸ್ಸಿನಲ್ಲಿ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದಾಗಲಿ, ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗ್ತಾನೆ ಇರುತ್ತೆ. ಈಗ ಒಂದು ಜೀವನ, ಒಂದು ಮನೆ, ಒಂದು ಕುಟುಂಬ, ಒಂದು ಆಶ್ರಯ ಅಂತಂದ ಮೇಲೆ ಸಮಸ್ಯೆಯೂ ಉಂಟು, ಸುಖವೂ ಉಂಟು, ದುಃಖವೂ ಉಂಟು, ನೋವೂ ಉಂಟು, ನಲಿವೂ ಉಂಟು. ಇದೆಲ್ಲ ಒಂದಿಷ್ಟು ಕರ್ಮಗಳನ್ನು ಅನುಭವಿಸ್ತಾನೆ ನಾವು ನಮ್ಮ ಜೀವನದ ಹೆಜ್ಜೆಯನ್ನು ಹಾಕ್ತಾ ಬರಬೇಕು. ಹಾಗಾಗಿ ಭೂವರಹ ಸ್ವಾಮಿಯ ರಕ್ಷಾಮಂಡಲ ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಮತ್ತೊಮ್ಮೆ ಆ ಒಂದು ದೂರವಾಣಿ ಸಂಖ್ಯೆಯನ್ನು ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಈ ಒಂದು ದೂರವಾಣಿ ಸಂಖ್ಯೆಗೆ ತಾವು ವಾಟ್ಸಪ್ನ ಮುಖಾಂತರ ಒಂದು ಮೆಸೇಜನ್ನು ಹಾಕಿ ನಿಮ್ಮ ವಾಸ್ತುಗೃಹದ ಬಾಗಿಲಿಗೆ ಭೂವರಹ ಸ್ವಾಮಿಯ ರಕ್ಷಾಮಂಡಲವನ್ನು ತಾವು ತರಿಸ್ಕೊಳ್ಬೋದು. ಏನಕ್ಕೋಸ್ಕರ ಈ ಒಂದು ಸೇವೆಯನ್ನು ಮಾಡ್ತಾ ಇರೋದು ಅಂತಂದರೆ, ದೂರ ಭಾರ ಇರ್ತಕ್ಕಂಥವ್ರು ಯಾರೂ ಕೂಡ ತುಂಬ ಈ ಒಂದು ಭೂವರಹ ರಕ್ಷಾಮಂಡಲಕ್ಕೋಸ್ಕರನೇ ಮತ್ತೆ ವಾಪಸ್ ಬರ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರವಾಗಿದೆ. ಸಾಕಷ್ಟು ಜನ ಮಹರ್ಷಿ ಮಂದಿರಕ್ಕೆ ಬಂದಾಗ ಎಲ್ಲೋ ಒಂದು ಕಡೆ ಆ ಒಂದು ಅಡಾವುಡಿನಲ್ಲೋ ಇಲ್ಲಾಂದರೆ ಆ ಕ್ಷೇತ್ರಕ್ಕೆ ಬಂದಾಗ ಸಂತೋಷದಲ್ಲೋ ತಾವು ಹಾಗೆ ಹೊರಟ್ಬಿಡ್ತೀರಿ. ಅದಾದಮೇಲೆ ತಮ್ಮೆಲ್ಲರ ಮನಸ್ಸಲ್ಲೂ ಕೂಡ ಏನಪ್ಪ ಅಂದರೆ ನಾನು ರಕ್ಷಾಮಂಡಲ ತಗೋಬೇಕಾಗಿತ್ತೆ. ಹಾಗಾಗಿ ಇಂತಹದ್ದೊಂದು ಸಮಸ್ಯೆಗಳೆದುರಾದಾಗ ಇಲ್ಲಿರ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ವಾಟ್ಸಪ್ನ ಮುಖಾಂತರ ಒಂದು ಮೆಸೇಜನ್ನು ಹಾಕಬೇಕು. ಏನಪ್ಪ, ಒಂದು ಹಾಯ್ ಮೆಸೇಜನ್ನು ಹಾಕಿ ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ಒಂದು ಫೋಟೋ, ಅದಾದಮೇಲೆ ತಮ್ಮ ಸಂಪೂರ್ಣ ಅಡ್ರೆಸ್ಸು ಈ ಒಂದು ದೂರವಾಣಿ ಸಂಖ್ಯೆಗೆ ತಾವು ಕಳಿಸ್ತಕ್ಕಂಥದ್ದು. ಇದಕ್ಕೆ ವಾಟ್ಸಪ್ಗೆ ಇದನ್ನು ತಾವು ಮೆಸೇಜನ್ನು ಮಾಡ್ತಕ್ಕಂಥದ್ದು. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ದೂರವಾಣಿ ಸಂಖ್ಯೆನ ತಾವೆಲ್ಲರೂ ಕೂಡ ಬಹಳ ಜೋಪಾನವಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಫೋಟೋವನ್ನು ತಗೊಂಬಿಡಿ ಟಿವಿಗೆ. ಯಾಕಂದರೆ ಒಂದು ಸಂಖ್ಯೆ ಹೆಚ್ಚು ಕಡಿಮೆ ಆದ್ರೂ ಕೂಡ ಸಮಸ್ಯೆಗಳು ಕಟ್ಟಿಟ್ಟ ಬುದ್ಧಿ ಅಂತಲೇ ಹೇಳ್ಬೋದು. 9982520171. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 9982520171. 9980520171. 9980520171. ಈ ಒಂದು ದೂರವಾಣಿ ಸಂಖ್ಯೆಗೆ ತಾವು ವಾಟ್ಸಪ್ನ ಮುಖಾಂತರ ಒಂದು ಮೆಸೇಜನ್ನು ಹಾಕಿಬಿಟ್ರೆ ಸಾಕು, ನಿಮ್ಮ ವಾಸ್ತುಗೃಹದ ಬಾಗಿಲಿಗೆ ಭೂವರಹ ರಕ್ಷಾಮಂಡಲ ಬರ್ತಕ್ಕಂಥದ್ದಿರುತ್ತೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿನೂ ತಮಗೆ ಕೊಡ್ತಾರೆ. ಅದಾದಮೇಲೆ ಭೂವರಹ ರಕ್ಷಾಮಂಡಲದಲ್ಲಿ ತಾವು ಹೇಗೆ ಆ ಪೂಜಾನುಷ್ಠಾನವನ್ನು ಆಚರಣೆ ಮಾಡಬೇಕೆಂಬತಕ್ಕಂಥ ಒಂದು ಸಣ್ಣ ಒಂದು ಅದರ ಮಾಹಿತಿ ಏನೋ ಅದರ ಬಗ್ಗೆ ಒಂದು ಚೀಟಿನೂ ಕೂಡ ಅದರಲ್ಲೇ ಇರುತ್ತೆ. ಅದನ್ನು ತಾವು ಗಮನಿಸಿ ತಾವು ಮುಂದುವರಿಸ್ಬೋದು. ಇನ್ನು ಸಾಯಿ ಶುಭ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಬಗ್ಗೆ ನಾನು ತಿಳಿಸಲೇಬೇಕು. ಸಾಯಿ ಶುಭ್ ಟೂರ್ಸ್ ಅವರು ಮಾಡ್ತಾ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ, ಗುರೂಜಿ ಅವರೊಟ್ಟಿಗೆ ಪುರಿ ಜಗನ್ನಾಥನ ಯಾತ್ರೆಯನ್ನು ಮಾಡಿಸ್ತಾ ಇರ್ತಕ್ಕಂಥದ್ದು. ನಿನ್ನೆ ಒಂದು ಮಾತು ಹೇಳಿದ್ರು ಗುರೂಜಿ ಅವರು. ನೋಡಿ, ಸಾಯಿ ಶುಭ್ ಟೂರ್ಸ್ ಅವರು ಪ್ರತಿನಿತ್ಯ ಯಾತ್ರೆಗಳನ್ನು ಮಾಡಿಸ್ತಾನೆ ಇರ್ತಾರೆ. ಆದರೆ ಎಲ್ಲ ಯಾತ್ರೆಗಳಿಗೂ ಕೂಡ ನಾನು ಭಾಗಿಯಾಗಲಿಕ್ಕಾಗಲಿಲ್ಲ, ಆಗೋದು ಕೂಡ ಇಲ್ಲ. ಯಾಕೆ ಅಂತಂದರೆ ನಿಮ್ಮೆಲ್ಲರ ವಾಸ್ತುಗೃಹಕ್ಕೆ ನೇರ ಪ್ರಸಾರದ ಒಂದು ವಿಶೇಷ ಜವಾಬ್ದಾರಿ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಕಷ್ಟಕರ. ಹಾಗಾಗಿ ಈ ಎಲ್ಲ ಜವಾಬ್ದಾರಿಗಳ ಜೊತೆನೂ ಕೂಡ ಸ್ವಲ್ಪ ಸಮಯ ಮಾಡಿಕೊಂಡು ಈ ಬಾರಿ ಗುರೂಜಿಯವರು ಕೂಡ ನಿಮ್ಮೆಲ್ಲರೊಟ್ಟಿಗೆ ಪುರಿ ಜಗನ್ನಾಥನ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಯಾರಿಗೆಲ್ಲ ಇಚ್ಛೆ ಇದೆ, ಯಾರಿಗೆಲ್ಲ ಗುರೂಜಿಯವ್ರ ಜೊತೆ ಪುರಿ ಜಗನ್ನಾಥನ ಯಾತ್ರೆಯನ್ನು ಮಾಡಬೇಕು ಎಂಬತಕ್ಕಂಥ ಒಂದು ಮಹದಾಸೆ ಇದೆ, ತಾವೆಲ್ಲರೂ ಕೂಡ ಸಾಯಿ ಶುಭ್ ಟೂರ್ಸ್ ಅವ್ರನ್ನ ಸಂಪರ್ಕಿಸಿ. ಇದೇ ಬರ್ತಕ್ಕಂಥ ಜನವರಿಯ 3, 4, 5 ಮತ್ತು 4, 5, 6 2 ಪ್ಯಾಕೇಜ್ಗಳಿರತಕ್ಕಂಥದ್ದಿದೆ. ಆ 2 ಪ್ಯಾಕೇಜ್ಗಳಲ್ಲೂ ಕೂಡ ಗುರೂಜಿಯವರು ಲಭ್ಯವಿದ್ದಾರೆ. ಹಾಗಾಗಿ ತಮ್ಗೆ ಯಾವುದು ಸೂಕ್ತನೋ, ಯಾವುದು ಅನುಕೂಲಕರನೋ ಆ ಒಂದು ಪ್ಯಾಕೇಜನ್ನು ತಾವು ತೆಗೆದುಕೊಳ್ಬೋದು, ಬುಕ್ ಮಾಡ್ಕೊಳ್ಬೋದು ಎಂಬತಕ್ಕಂಥ ಮಾತನ್ನು ತಿಳಿಸ್ತಾ ಇದ್ದೀನಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಗುರುವಾರ, ಗುರುಗಳ ಅನುಗ್ರಹ ನಮ್ಮೆಲ್ಲರಿಗೂ ಕೊಡಬೇಕು ಅಂತ ನಾನು ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ. ಪ್ರತಿ ಬಾರಿಯ ಗುರುವಾರವನ್ನು ಪ್ರಾರಂಭವನ್ನು ಮಾಡಬೇಕಾದ್ರೆ ಗುರು ರಾಯರನ್ನು ಸ್ಮರಿಸ್ತಾ ಪ್ರಾರ್ಥನೆಯನ್ನು ಮಾಡ್ತಾ ನಾವು ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡ್ತಾ ಇದ್ರಿ. ಗುರು ರಾಯರನ್ನು ಪ್ರಾರ್ಥನೆಯನ್ನು ಮಾಡ್ತಾ, ದತ್ತಾತ್ರೇಯರನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನು ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ವಾರವನ್ನು ನಾವು ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಕೂಡ ಗುರು ಎಂಬತಕ್ಕಂಥ ಸ್ಥಾನ ಪ್ರಥಮವಾಗಿರತಕ್ಕಂಥದ್ದು.
ಗುರು ಲೇನಿ ವಿದ್ಯೆ ಗುಡ್ಡಿ ವಿದ್ಯೆ ಅಂತ ಹೇಳ್ತಾರೆ. ಈ ಒಂದು ವಾಕ್ಯವನ್ನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ. ಗುರು ಇಲ್ಲದ ವಿದ್ಯೆ ನಾವು ಏನೊಂದನ್ನು ಕೂಡ ಸಾಧನೆಯನ್ನು ಮಾಡ್ಕೊಳ್ಳಿಕ್ಕಾಗೋದಿಲ್ಲ, ಅದು ಕುಂಠಿತವಾಗಿರ್ತಕ್ಕಂಥದ್ದೇ ಅಂತ ನಾವು ತಿಳಿಸ್ತಾನೆ ಇದ್ವಿ. ಹಾಗಾಗಿ ನಾವು ಏನೊಂದು ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಗುರುಗಳ ಒಂದು ಅನುಗ್ರಹ ಇಲ್ಲದೀರ, ಗುರುಗಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕೃಪಾಶೀರ್ವಾದ ಇಲ್ಲದೀರ ನಾವು ಏನೊಂದನ್ನು ಕೂಡ ಮಾಡಲಿಕ್ಕಾಗೋದಿಲ್ಲ. ಅದು ನಮ್ಮ ಕೆಲಸ ಆಗಿರ್ಬೋದು, ಒಂದು ಶುಭ ಕಾರ್ಯ ಆಗಿರ್ಬೋದು. ನೋಡಿ, ಇವಾಗ ಸಾಧಾರಣವಾಗಿ ಒಂದು ಶುಭ ಕಾರ್ಯ, ಮನೆಯಲ್ಲಿ ಒಂದು ಮದುವೆ ಆಗಿರಬೇಕು ಅಂತಂದರೆ ಗಂಡು ಹೆಣ್ಣಿಬ್ಬರಿಗೂ ಕೂಡ ಗುರುಬಲ ಇರಬೇಕು. ಗುರುಬಲ ಕೂಡ ಬಂದಾಗ ಮಾತ್ರ ಒಂದು ಮದುವೆ ಆಗಲಿಕ್ಕೆ ಒಂದು ಸೂಕ್ತವಾಗಿರ್ತಕ್ಕಂಥ ಸಮಯ ಎದುರಾಗಿದೆ ಅಂತ. ಇನ್ನು ನಮ್ಮ ಒಂದು ವಿಚಾರವಾಗಿ ನೋಡೋದಾದರೆ, ತಾವು ನಮ್ಮಲ್ಲಿ ಈಗ ಮುಂಜೆಯನ್ನು ಮಾಡ್ತಕ್ಕಂಥದ್ದು ಅಂದರೆ ಬ್ರಹ್ಮೋಪದೇಶವನ್ನು ಮಾಡ್ತಕ್ಕಂಥದ್ದು ಇರುತ್ತೆ. ಆ ಒಂದು ಸಮಯದಲ್ಲೂ ಕೂಡ ಗುರುಬಲ ಇದ್ದಾಗ ಮಾತ್ರ ಆ ಸಮಯ ಕೂಡಿ ಬರ್ತಕ್ಕಂಥದ್ದು, ಮತ್ತು ಆ ಒಂದು ಸಮಯಕ್ಕೂ ಕೂಡ ಒಂದು ಬಲ ಎಂಬತಕ್ಕಂಥದ್ದು. ಈಗ ಹೇಗೆ ಒಬ್ಬ ಮನುಷ್ಯನಿಗೆ ಗುರು ಇದ್ದರೆ ಅಸಾಧ್ಯವಾದ್ದನ್ನು ಕೂಡ ಸಾಧನೆ ಪಡಿಸ್ಕೊಳ್ಬೋದು, ಹಾಗೆ ಆ ಬ್ರಹ್ಮೋಪದೇಶ ಮಾಡ್ತಕ್ಕಂಥ ಸಮಯ ಅಂತಂದರೆ, ಬ್ರಹ್ಮೋಪದೇಶ ಮುಂಜೆ ಅಂತಂದರೆ ತಮ್ಮೆಲ್ಲರಿಗೂ ಕೂಡ ಸಾಧಾರಣವಾಗಿ ಏನಪ್ಪ ಅಂದರೆ ಏನೋ ಒಂದು ಪೂಜೆ ಅಂತ ತಿಳ್ಕೊಳ್ತೀರಿ. ಅದಲ್ಲ, ಈಗ ನಾವು ಹೇಗೆ ಈ ಒಂದು ಜನಿವಾರವನ್ನು ಹಾಕ್ಕೊಳ್ತೀರಿ, ನಾನು ಶಾಲೆ ಹಾಕಿರುವ ಕಾರಣದಿಂದ ಒಳಗಿದೆ, ಹಾಗಾಗಿ ಅದನ್ನೆಲ್ಲರಿಗೂ ಕೂಡ ತೋರಿಸ್ಲಿಕ್ಕೂ ಇಲ್ಲ, ಹಾಗಾಗಿ ಸ್ವಲ್ಪ ಜೋಪಾನವಾಗಿ ಇರಬೇಕಂತ ಅದೊಂದು ವಿಚಾರವಾಗಿ ಆ ಒಂದು ಜನಿವಾರವನ್ನು ಹಾಕ್ಕೊಳ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತಲೇ ಹೇಳ್ಬೋದು ಬ್ರಹ್ಮೋಪದೇಶ. ಬ್ರಹ್ಮೋಪದೇಶ ಅಂತಂದರೆ ಬರೀ ಜನಿವಾರವನ್ನು ಹಾಕ್ತಕ್ಕಂಥದ್ದಲ್ಲ, ಒಂದು ವಿಶೇಷವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ತೆಗೆದುಕೊಳ್ತಕ್ಕಂಥದ್ದು. ಭಗವಂತನ ಪೂಜಾನುಷ್ಠಾನ ಆಗಲಿ, ನಮ್ಮ ಮುಂದಿನ ಜೀವನದ ಒಂದು ಕಾಯಕ ಆಗಲಿ, ನಮಗೊಂದು ಶ್ರೀರಕ್ಷೆ ಅಂತಾಗಲಿ, ಇಲ್ಲ ಅಂತಂದರೆ ಗಾಯತ್ರಿ ದೇವಿಯ ಒಂದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಎಂಬತಕ್ಕಂಥದ್ದಾಗಲಿ, ಇದೆಲ್ಲದರ ಮುಖಾಂತರ ಇದೆಲ್ಲವನ್ನೂ ಕೂಡ ವಿಶೇಷತೆಗಳನ್ನು ಒಳಗೊಂಡಿರ್ತಕ್ಕಂಥದ್ದೇ ಒಂದು ಬ್ರಹ್ಮೋಪದೇಶ. ಹಾಗಾಗಿ ಇವತ್ತಿನ ದಿವಸ ಒಂದಷ್ಟು ಜನ ಹೇಳ್ತಾರೆ, ಏನು ಬ್ರಹ್ಮೋಪದೇಶ ಅಂದರೆ ಇನ್ನೇನಪ್ಪ, ಕೂಡಿಸ್ತಾರೆ ನೀಟಾಗಿ, ಅದು ಅವರಿಗೆ ಚೌರವನ್ನೆಲ್ಲವನ್ನು ಕೂಡ ಮಾಡಿಸಿ ಶಿಕೆಯನ್ನು ಬಿಡಿಸಿ ಒಂದು ದಾರ ಹಾಕ್ಬಿಡ್ತಾರೆ. ಅದಲ್ಲ, ಬ್ರಹ್ಮೋಪದೇಶ ಎಂಬತಕ್ಕಂಥದ್ದೇ ಒಂದು ವಿಶೇಷವಾಗಿರ್ತಕ್ಕಂಥ ಕಾಯಕ. ಬ್ರಹ್ಮೋಪದೇಶ ಮಾಡ್ತಕ್ಕಂಥದ್ದು ಅಂದರೆ ಅದು ತಮಾಷೆಯ ಮಾತಲ್ಲ, ಅದಕ್ಕೇನೂ ಕೂಡ ಒಂದು ಗುರುಬಲ ಬೇಕು. ಅಂತಹ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಹೊಂದಿರತಕ್ಕಂಥ ಗುರುಗಳನ್ನು ನಾವು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನು ನಮ್ಮ ಪ್ರೀತಿಯ ಗುರುಗಳನ್ನು ಈಗ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಗುರು 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 ಈ ಗುರುಗಳನ್ನು ನಾವು ಎಷ್ಟು ಆರಾಧಿಸ್ತೀವೋ, ಎಷ್ಟು ಪ್ರಾರ್ಥನೆಯನ್ನು ಮಾಡ್ತೀವೋ, ಎಷ್ಟು ನಾವು ಹತ್ತಿರದಲ್ಲಿ ಇಟ್ಕೊಳ್ತೀವೋ, ನಾವು ಅಸಾಧ್ಯವಾದ್ದನ್ನು ಕೂಡ ಸಾಧನೆ ಪಡಿಸ್ಕೊಳ್ತೀವಿ. ಅಂತಹ ಗುರುಗಳನ್ನು, ನಮ್ಮ ಪ್ರೀತಿಯ ಗುರುಗಳನ್ನು, ನಮ್ಮ ಮೆಚ್ಚಿನ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಶ್ರೀಯುತರು ಸಾಮುದ್ರಿಕಾ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸತಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತಿಂದ ಬಹಳ ವಿಶೇಷವಾಗಿ ಅಮೃತ ಬಿಂದುನು ಕೂಡ ಮತ್ತೊಮ್ಮೆ ಸೇರ್ಪಡೆ ಆಗಿದೆ ಗುರುಗಳೇ ನಮ್ಮ ಕಾರ್ಯಕ್ರಮದಲ್ಲಿ. ಅಮೃತ ಬಿಂದು ಈಗ ಸೇರ್ಪಡೆ ಅಲ್ಲ, ಅದೇ ಮತ್ತೊಮ್ಮೆ ಅಂತ ಹೇಳಿದ್ದೀನಿ. ಪ್ರಾರಂಭದ ಕಾರ್ಯಕ್ರಮದ ಪ್ರಾರಂಭದಿಂದ ಯಾವಾಗ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಾರಂಭ ಆಯಿತು, ಹೌದು, ಅಂದಿನಿಂದ ಇಂದಿನವರೆಗೂ ಅಮೃತ ಬಿಂದು ನಮ್ಮೊಂದಿಗೆ. ಹೌದು, ಅಮೃತ ಬಿಂದುಗೂ ಒಂದಷ್ಟು ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದಿದ್ರಿಂದ ಮಧ್ಯದಲ್ಲಿ ಸ್ವಲ್ಪ ದಿವಸ ಆ ಕಡೆ ಈ ಕಡೆ ಓಡಾಡ್ತಾ ಇತ್ತು. ಆದ್ರೆ ಪುನಃ ಗ್ಯಾಸ್ಟ್ರಿಕ್ ಅಂತಕ್ಕಂಥದ್ದು ಅಮೃತ ಬಿಂದಿಗೆ ಅಲ್ಲ, ಯಾರಿಗೂ ತಪ್ಪಿದ್ದಲ್ಲ ಅಂತಾಗಿ ಪುನಃ ತವರಿಗೆ ಸೇರ್ತು. ಇದು ಮಹರ್ಷಿ ವಾಣಿ ಕಾರ್ಯಕ್ರಮ ಜಿ ಕನ್ನಡದ ತವರು ಮನೆಗೆ ಅಮೃತ ಬಿಂದು ಸೇರ್ಪಡೆ ಅಂತಕ್ಕಂಥದ್ದು ಇದು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಇದು ನಮ್ಮನ್ನು ಬಿಟ್ಟು ಹೋಗಲ್ಲ, ನಾವು ಇದನ್ನ ಬಿಟ್ಟು ಎಲ್ಲೂ ಹೋಗೋದು. ಹಾಗಾಗಿ ಅಮೃತ ಬಿಂದು ತನ್ನದೇ ಆದಂತಹ ಚಾಪನ್ನು ಮೂಡಿಸಿರ್ತಕ್ಕಂಥದ್ದು. ಇಡೀ ರಾಜ್ಯದಾದ್ಯಂತ ತನ್ನ ಕಾಯಕವನ್ನು, ಪ್ರತಿಯೊಬ್ಬರ ಆರೋಗ್ಯವನ್ನು, ಒಬ್ಬ ರೈತರಿಂದ ಹಿಡಿದು ಯೋಧನವರೆಗೂ ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಅಮೃತ ಬಿಂದು ಇದೆ ಅಂದರೆ ಅದು ಸಂತೋಷ ಪಡ್ತಕ್ಕಂಥ ವಿಚಾರ. ಆರೋಗ್ಯವನ್ನು ಸರಿಪಡಿಸ್ಲಿಕ್ಕಾಗಿ ನಮ್ಮ ಪ್ರತಿನಿತ್ಯದ ದಿನಚರಿ ಇದೆಯಲ್ಲ, ಆಹಾರ ಪದ್ಧತಿಗಳು, ಆ ಆಹಾರದಲ್ಲಿ ಆಗುವಂತಹ ವ್ಯತ್ಯಾಸ. ಯಾಕೆಂದರೆ ಯಾವುದು ಸರಿ ಯಾವುದು ತಪ್ಪು, ಯಾರನ್ನೂ ನಾವು ದೂಷಣೆ ಮಾಡೋಂಗಿಲ್ಲ. ಒಬ್ಬ ರೈತ ತಾನು ಬದುಕಬೇಕಾದ್ರೆ ತನಗೆ ಬೇಕಾದಂಥ ರೀತಿಯಲ್ಲೇ ಬೆಳಿಬೇಕು. ಆ ಬೆಳೆದಿರ್ತಕ್ಕಂಥ ಪದಾರ್ಥಗಳನ್ನು ತಿಂದಾದ್ಮೇಲೆ ಗ್ಯಾಸ್ಟ್ರಿಕ್ಕು ಅದು ಇದು ಸಮಸ್ಯೆ ಆಗ್ತಾನೆ ಇರುತ್ತೆ. ಅಂತಹ ಸಮಯದಲ್ಲೂ ಸಹಿತ ಈ ಅಮೃತ ಬಿಂದು ಬೇಕು. ಇದರೊಳಗಡೆ ಹಾಕುವಂಥ ಪದಾರ್ಥಗಳು ಸಹಿತ ವನಸಿರಿಗಳು, ವಿಶೇಷವಾಗಿರ್ತಕ್ಕಂಥ ವನಮೂಲಿಕೆಗಳು. ಆ ವನಮೂಲಿಕೆಗಳಿಂದಲೇ ತಯಾರಾಗಿರ್ತಕ್ಕಂಥದ್ದು ಅಮೃತ ಬಿಂದು. ಆದ್ದರಿಂದ ಇದು ಮನೆ ಮನೆಗೂ ಅಮೃತ ಬಿಂದು ಬೇಕೇ ಬೇಕು. ಇರಲಿ, ಒಳ್ಳೆಯದಾಗಲಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು. ನಾನು ಗುರುಗಳನ್ನು ಪ್ರಾರ್ಥನೆ ಮಾಡಬೇಕು. ನೀವು ಪ್ರಾರಂಭದಲ್ಲೇ ನನಗೆ ಅಮೃತ ಬಿಂದು ಕೈ ಹಿಡಿಸ್ಬಿಟ್ರಿ. ನನ್ನ ಗುರುಗಳನ್ನ ಪ್ರಾರ್ಥನೆ ಮಾಡಬೇಕು. ಪ್ರತಿನಿತ್ಯದ ಕಾಯಕ ನಂದು ಜವಾಬ್ದಾರಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿ ನಮೋ ನಮಃ.
ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಗುರು ರಾಘವೇಂದ್ರ ಗುರು ರಾಘವೇಂದ್ರ ಗುರು ರಾಘವೇಂದ್ರ. बोलो भगवान शिरडी सद्गुरु साईनाथ महाराज की जय. ಜೈ ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡ್ತಾ, ದತ್ತ ಮಹಾರಾಜರಲ್ಲಿ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಅಂಶವಿದೆ. ದತ್ತನ ಸಾನ್ನಿಧ್ಯದಲ್ಲಿ ನಿಂತು ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಗುರುಗಳನ್ನು ಪ್ರಾರ್ಥನೆ ಮಾಡಿದ್ರು ಅವರ ಜಾತಕದಲ್ಲಿರ್ತಕ್ಕಂಥ ದೋಷಗಳನ್ನು ದೂರ ಮಾಡುವ ಶಕ್ತಿ ಆ ಗುರು ದತ್ತಾತ್ರೇಯರ ಸಾನ್ನಿಧ್ಯದಲ್ಲಿದೆ ಎಂಬತಕ್ಕಂಥದ್ದಕ್ಕೆ ಅಂತಹದ್ದೊಂದು ಶಕ್ತಿಯಲ್ಲಿದೆ. ಹಾಗಾಗಿ ಇವತ್ತಿಗೂ ಸಹಿತ ಅಲ್ಲಿನ ವಯಸ್ಸಿನ ತಾರತಮ್ಯವಿಲ್ಲ, ಮೇಲು ಕೀಳು ಎಂಬತಕ್ಕಂಥದ್ದಿಲ್ಲ, ಜಾತಿ ಮತ ಭೇದವಂತೂ ಮೊದಲೇ ಇಲ್ಲ. ಗುರುಗಳ ಸಾನ್ನಿಧ್ಯದಲ್ಲಿ, ಗುರು ದತ್ತಾತ್ರೇಯರ ಸಾನ್ನಿಧ್ಯದಲ್ಲಿ, ಅದರಲ್ಲೂ ಆ ಭೀಮಾ ನದಿ ತೀರದಲ್ಲಿ ಗುರು ದತ್ತ ಚರಿತ್ರೆಯನ್ನು ಸಾಕಷ್ಟು ಜನ ಭಕ್ತರು, ಯಾತ್ರಿಕರು, ಎಷ್ಟೋ ಜನ ಸಂಕಷ್ಟದಲ್ಲಿರ್ತಕ್ಕಂಥವ್ರು. ಕಷ್ಟ ಅಂದರೆ ಏನಂದ್ಕೊಂಡಿದ್ದೇನೆ? ಹಣಕಾಸಿನ ಕಷ್ಟವ? ಹಣಕಾಸಿನ ಕಷ್ಟ ಒಂದು ದಿವಸ, ಎರಡು ದಿವಸ ಅಥವಾ ತಿಂಗಳು, ವರ್ಷ, ಅದನ್ನು ಮೀರಿರ್ತಕ್ಕಂಥದ್ದು ಬಾಂಧವ್ಯದ ಕಷ್ಟ ಇದೆ. ಇವತ್ತು ಮನೆಯಲ್ಲಿ ತಂದೆ ಮಕ್ಕಳು ಒಬ್ಬರನ್ನೊಬ್ಬರು ಮಾತಾಡೋದಿಲ್ಲ. ಮನೆಯಲ್ಲಿರ್ತಕ್ಕಂತಹ 4 ಜನ 4 ಮೂಲೆಗಳಾಗೋಗುವಂಥದ್ದು. ಕಷ್ಟಪಟ್ಟು ಮನೆ ಕಟ್ಟಿಸೋದು. ಮನೆ ಕಟ್ಟಬೇಕಾದ್ರೆ ತಂದೆ ಎಲ್ಲೆಲ್ಲಿ ಸಾಲ ತಂದಿರ್ತಾನೋ ಗೊತ್ತಿಲ್ಲ. ಸಾಲ ತಂದು ಪ್ರತಿಯೊಬ್ಬರಿಗೂ ಸಹಿತ ಮನೆಗೆ ಒಬ್ಬೊಬ್ಬರು ರೂಮು ನೀನು ಅಲಂಕಾರ ಹೀಗೇ ಇರಬೇಕು ಅಂತ ಮನೆ ಒಳಗಡೆ ಇರ್ತಕ್ಕಂಥ ಒಂದೊಂದು ಭಾಗವನ್ನು ಸ್ವಚ್ಛಂದವಾಗಿ ಅಲಂಕಾರ ಮಾಡ್ತಾರೆ. ಭಾಳ ಶ್ರಮಿಸ್ತಾರೆ. ಮಗಳಿಂಥ ರೂಮಲ್ಲಿ, ನನ್ನ ರೂಮಲ್ಲಿ ಹೀಗಿರಬೇಕು, ಇಂಥ ಮಂಚ ಬೇಕು, ಹೀಗೆ ಡಿಸೈನ್ ಇರಬೇಕು, ಅದಕ್ಕೆ ವಾಲ್ಪೇಪರ್ ಹೀಗಿರಬೇಕು, ಅದಕ್ಕೆ ಪೇಂಟಿಂಗ್ ಹೀಗಿರಬೇಕು, ಲೈಟಿಂಗ್ ಹೀಗಿರಬೇಕು, ನನ್ನ ರೂಮಲ್ಲಿ ಅವಳು ಡಾಲ್ ಥರ, ಬೊಂಬೆ ಥರ ಇರಬೇಕು. ಸಂತೋಷ, ಅದನ್ನು ಮಾಡಿಕೊಡ್ತಾರೆ. ಮಗನಿಗೆ ತನ್ನದೇ ಆದಂತಹ ಸುಖ ಸುಪ್ಪತ್ತಿಗೆ ಬೇಕು, ಮಗನಿಗೆ ಬೇಕಾಗಿರ್ತಕ್ಕಂಥ ರೀತಿ ಮಗನಿಗೆ ಮಾಡಿಕೊಡ್ತಾರೆ. ಇನ್ನು ಅರ್ಧಾಂಗಿ ಏನು ಕೇಳ್ತಾಳೋ ಬಿಡ್ತಾಳೋ. ಯಾಕೆಂದರೆ ಮನೆ ಕಟ್ಟುವಾಗ ಹೇಗಿರುತ್ತೆ ಪರಿಸ್ಥಿತಿ ಎಂಬತಕ್ಕಂಥದ್ದನ್ನು ಎಲ್ಲವನ್ನೂ ಕಣ್ಣು ನೋಡಿರ್ತಾಳೆ ಹೆಂಡತಿ. ಅದರಿಂದ ಆಕೆ ಸಾಮಾನ್ಯಕ್ಕೆ ಏನು ಕೇಳೋದಿಲ್ಲ. ಆದರೂ ನನ್ನ ಮಕ್ಕಳ ರೂಮ್ ಇನ್ನೂ ಚೆನ್ನಾಗಿರ್ಬೋದಾಗಿತ್ತಲ್ರಿ ಅಂತ ಹೇಳ್ತಕ್ಕಂಥ ಮಾತು ಅವ್ರ ಬಾಯಲ್ಲಿರುತ್ತೆ. ಇನ್ನು ಜನ್ಮದಾತರಿದ್ದು ಅವ್ರಿಗೊಂದು ಪ್ರತ್ಯೇಕವಾದ ರೂಮ್ ಇದ್ದರೆ ಅವ್ರು ಹೇಳ್ತಾರೆ, ನನಗೆ ಯಾಕಯ್ಯ ರೂಮು, ನನಗೆ ಪ್ರತ್ಯೇಕವಾದ ರೂಮೇ ಬೇಡ, ನನಗೆ ಆಚೆ ಕಡೆ ದೇವ್ರ ಮನೆ ಮಾಡಿದ್ಯಲ್ಲ ಅದರ ಮುಂದೆ ಒಂದು ದಿವಾನ ಹಾಕ್ಕೊಟ್ಬಿಡಪ್ಪ, ನಾನು ಅಲ್ಲಿ ದೇವ್ರು ನೋಡ್ಕೊಂಡು ಇದ್ದು ಬಿಡ್ತೀನಿ ಅಂತಾರೆ. ಇಷ್ಟೆಲ್ಲ ನಡೀತಕ್ಕಂಥದ್ದು ಒಂದು ವಾಸ್ತುಗೃಹದಲ್ಲಿ. ಇಷ್ಟೆಲ್ಲ ಮಾಡಿ ಗೃಹಪ್ರವೇಶ ಆಗಿ ಸಾಲದವರು ಮನೆ ಬಾಗಿಲಿಗೆ ಬಂದಾಗ ಯಾರಾದರೂ ಒಬ್ಬರು ಬಂದು ಸಾಲ ತೆಗೆದುಕೊಂಡಿರ್ತಕ್ಕಂಥ ನಿಮ್ಮ ತಂದೆನೋ, ನಿಮ್ಮ ಅಣ್ಣನೋ, ನಿಮ್ಮ ಮನೇಲಿ ಯಾರು ಹಿರಿಯರೋ ಅವ್ರ ಪಕ್ಕದಲ್ಲಿ ಯಾರು ನಿಂತ್ಕೊಳ್ತೀರಾ? ಅಟ್ಲೀಸ್ಟ್ ಆ ಸಾಲ ಕೊಟ್ಟು ಪುಣ್ಯಾತ್ಮ ಮನೆ ಬಾಗಿಲಿಗೆ ಬಂದಾಗ ಅವನು ಸಮಾಧಾನದ 2 ಮಾತು ಹೇಳ್ತೀರಾ? ನನಗೋದಕ್ಕೂ ಸಂಬಂಧನೇ ಇಲ್ಲ, ನಮ್ಮಪ್ಪ ತಾನೇ ಮಾಡಿದ ಸಾಲ, ತೀರಿಸ್ಲಿ ಬಿಡು. ನನ್ನ ರೂಮು ಡಾಲ್ ರೂಮ್ ಚೆನ್ನಾಗಿದೆ, ಬೊಂಬೆ ಥರ ಇರ್ತಕ್ಕಂಥ ರೂಮು, ನನ್ನ ರೂಮ್ ಚೆನ್ನಾಗಿದೆ. ಮಗ ನನ್ನ ರೂಮಲ್ಲಿ ಬೇಕಾದಷ್ಟು AC ಇದೆ, ರೂಮ್ ಮಂಚ ಇದೆ, ಬೇಕಾದಂಥ ವ್ಯವಸ್ಥೆ ಇದೆ, ನನ್ನ ರೂಮ್ ಸಾಕು, ಆ ರೂಮಿಂದ ಆಚೆಗೆ ಆತ ಪುಣ್ಯಾತ್ಮ ಬರೋದೇ ಇಲ್ಲ. ಆದರೆ ಹಿಂದೆ ಬಂದು ನಿಲ್ಲೋರು ಯಾರು? ಆ ಜನ್ಮದಾತರಿದ್ದಾರಲ್ಲ, ತಂದೆ ತಾಯಿ ಅನಿಸ್ಕೊಂಡವರು. ಈ ಮಗನಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ರೂಮಿಂದ ಆಚೆ ಬರೆದಿದ್ರು, ಆತನಿಗೆ ಜನ್ಮ ಕೊಟ್ಟಂಥ ತಂದೆ ತಾಯಿ ಇದ್ದಾರಲ್ಲ, ನಿಂತ್ಕೊ, 1-2 ದಿವಸ ತಾಳ್ಮೆ ತಗೊಳ್ಪ, 2 ದಿವಸ ತಾಳ್ಮೆ ಕೊಡು, ಬಡ್ಡಿ ಸಮೇತ ನಿನ್ನ ಕಾಸು ತೀರಿಸೋದಕ್ಕೆ ನಾನು ಹೇಳ್ತೀನಿ ಅವನಿಗೆ ಅಂಥೇಳಿ ಮಗನ ಪಕ್ಕದಲ್ಲಿ ನಿಲ್ಲಿಸಿ ಅವ್ರಿಗೊಂದು ಬುದ್ಧಿ ಹೇಳ್ತಾರೆ. ಇಂತಹ ಸಮಯದಲ್ಲಿ ಬಹುಶಃ ನಾನು ಗುರು ದತ್ತಾತ್ರೇಯನ ಮಾತಾಡ್ತಾ ಇದೆಲ್ಲವನ್ನು ಮಾತಾಡಿದಾಗ ನಿಮಗೊಂದು ಸಣ್ಣ ಕನ್ಫ್ಯೂಷನ್ ಆಗಿರ್ಬೋದು, ಏನು ಈ ಸಮಸ್ಯೆ ಹಿಂಗೋಯ್ತು, ಇಲ್ಲಿಂದ ಎಲ್ಲೋ ಬಂದ್ರಲ್ಲ ಅಂತ. ಕೂತ್ಕೊಳ್ಳಿ, ವಿಚಾರ ನಾನು ಮುಟ್ಟಿಸ್ತೇನೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಒಂದು ವಿಶೇಷವಾಗಿರ್ತಕ್ಕಂಥ ದತ್ತ ಚರಿತ್ರೆ ಒಂದು ಕಥಾಶ್ರವಣವನ್ನು ತಿಳಿಸ್ತಾ ಇದ್ರು. ಕಾರ್ಯಕ್ರಮದ ಕಡೆ ಅಂದರೆ ಇಂದಿನ ಭಾಗದ ಕಡೆ ಹಂತದಲ್ಲಿ ತಮ್ಮೆಲ್ಲರಿಗೂ ಕೂಡ ಒಂದು ಕನ್ಫ್ಯೂಷನನ್ನು ಕೂಡ ಉಂಟು ಮಾಡಿದ್ರು. ಆ ಕನ್ಫ್ಯೂಷನ್ ಏನಕ್ಕಾಯಿತು, ಏನಕ್ಕೆ ವಿಚಾರ ಎಲ್ಲಿಂದ ಎಲ್ಲಿಗೆ ಬಂತು, ವಿಚಾರಧಾರೆ ಹೇಗೆ ಹರ್ಕೊಂಡು ಹೋಯಿತು, ಇನ್ನು ಮುಂದಕ್ಕೆ ಯಾವ ರೀತಿ ಬರುತ್ತೆ, ಯಾವ ರೀತಿ ಅಂತ್ಯವಾಗುತ್ತೆ, ಇದೆಲ್ಲದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ. ಮತ್ತೆ ಬನ್ನಿ ಮುಂದುವರಿಸೋಣ ಗುರುಗಳೇ, ಅದನ್ನು ಮತ್ತೆ ಮುಂದುವರಿಸೋಣ ಗುರುಗಳೇ. ಖಂಡಿತ. ಹಾಗೆ ಒಂದು ಮನೆ ಕಟ್ಟಬೇಕಾದ್ರೆ ಅಷ್ಟು ಶ್ರಮಪಟ್ಟು ಕಟ್ಟಿರ್ತಕ್ಕಂಥ ಮನೆ ಯಜಮಾನ, ಆ ಯಜಮಾನನಿಗೆ ಸಾಂತ್ವನವನ್ನು ಹೇಳಲಿಕ್ಕಾದರೂ ಅಟ್ಲೀಸ್ಟು ಆತ ಸಾಲಕ್ಕೆ ಸಿಲುಕೊಂಡ್ಬಿಟ್ಟಿದ್ದಾನಲ್ಲ, ಆ ಸಾಲಕ್ಕೆ ಸಿಲುಕೊಂಡು ತನಗೆ ಬೇಕಾದಂಥ ರೀತಿಯಲ್ಲಿ ಏನನ್ನೂ ಆಲೋಚನೆ ಮಾಡಿದಿರ, ನನ್ನ ಮನೆ ಹೀಗಿದ್ದರೆ ಸಾಕು ಅಂತ ಚಿಂತನೆ ಇರುತ್ತೆ, ಆದರೆ ಮಕ್ಕಳ ರೂಮ್ ಹೀಗೇ ಇರಬೇಕು ಅಂತ ಆಲೋಚನೆ ಇರುತ್ತೆ. ಆ ಮಕ್ಕಳು ಅವರ ಹಠದಿಂದಲೋ ಅಥವಾ ಒಂದು ಸತಿ ಮಾಡ್ತಕ್ಕಂಥದ್ದು. ಅದರ ಮಧ್ಯದಲ್ಲಿ ಅವರ ಅರ್ಧಾಂಗಿ ಅಂದರೆ ಅವರ ಶ್ರೀಮತಿ, ಅಯ್ಯೋ ಒಂದು ಸತಿ ತಾನೇ ಮಕ್ಕಳೇನೋ ಒಂದು ಪೈಂಟ್ ಕೇಳ್ತಿದ್ದಾರೆ, ಅವ್ರು ಕೇಳುವಂಥ ಪೈಂಟ್ ಇದೆಲ್ಲ ಒಂದು ಗೋಡೆ ಅಂತೀರಿ, ಮತ್ತೊಂದು ಗೋಡೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರಲಿ, ಒಂದು ಸತಿ ಕಟ್ಟೋ ಮನೆ, ಎಲ್ಲರೂ ಒಂದೇ ಸರ್ತಿ ಕಟ್ಟೋ ಮನೆ. ಆದರೆ ಸಾಲ ಕೊಟ್ಟ ಪುಣ್ಯಾತ್ಮ ಬಂದು ಕುತ್ತಿಗೆಗೆ ಹಗ್ಗ ಹಾಕುವಾಗ ಆ ಒಂದು ಸರ್ತಿ ಕಟ್ಟಿರೋ ಮನೆ
ಆ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಬಂದು ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ, ಕಷ್ಟನೋ ಸುಖನೋ ಈ ಸಾಲ ತೀರಿಸ್ಕೊಂಡು ನಿಮ್ಮನ್ನು ಹೊರಗಡೆ ನಾವು ಕರ್ಕೊಂಬಂದ್ಬಿಡ್ತೀವಿ, ನಾವೆಲ್ಲ ನೆಮ್ಮದಿಯಾಗಿರೋಣ, ಸಂತೋಷವಾಗಿರೋಣ ಅಂತ ಒಂದು ಸತಿ ಆಲೋಚನೆ ಮಾಡ್ತೀರಾ? ಬಹುಶಃ ಇದೆಲ್ಲ ಯಾಕಾಗತ್ತೇಳಿ? ಈ ಕಷ್ಟಗಳು, ಈ ಸಂಕಷ್ಟಗಳು ಆಗಲಿಕ್ಕೆ ಕಾರಣವೂ ಒಂದಿದೆ. ಅದು ಪ್ರಬಲವಾದಂಥ ಕಾರಣ. ಅದು ನೀನು ಮಾಡಿರ್ತಕ್ಕಂಥ ತಪ್ಪಿಗೋ ಅಥವಾ ನಿನ್ನ ಹಣೆ ಬಾರಕ್ಕೋ ನಾವು ಹೊಣೆ ಆಗಲಿಕ್ಕಾಗತ್ತಾ? ಈ ಮಾತಾಡ್ತಾರೆ ಒಂದಷ್ಟು ಜನ. ಆದರೆ ಒಂದು ವಿಚಾರ, ಕಷ್ಟ ಸುಖ ಏನೇ ಬಂದರೂ, ಎಂತಹದ್ದೇ ಕಷ್ಟಗಳಿದ್ದರೂ ಆ ಕಷ್ಟಗಳನ್ನು ದೂರ ಮಾಡುವ ಶಕ್ತಿ ಒಂದು ಕಡೆ ಇದೆ. ಅದರಲ್ಲಿ ಮತ್ತೊಂದು ವಿಶೇಷ ಇದೆ. ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ಮನೆಯಲ್ಲಿರ್ತಕ್ಕಂಥ ಕುಟುಂಬ ಪರಿವಾರದಲ್ಲಿರ್ತಕ್ಕಂಥವರಿಗೆ ಈ ಮದುವೆ ಮಂಜಿ ನಾಮಕರಣ, ಮದುವೆ ಮಂಜಿ ನಾಮಕರಣ ಏನಾದರೂ ಸರಿ ನೋಡಿ, ಕೆಲವು ಮಕ್ಕಳು ಹುಟ್ಟುತ್ತೆ, ಅದಕ್ಕೆ ನಾಮಕರಣ ಮಾಡಲಿಕ್ಕೆ ಆಗುವುದಿಲ್ಲ. ಬಹುಶಃ ನಾನು ಈ ಪದ ಹೇಳಿದಾಗ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಒಂದಷ್ಟು ಜನಕ್ಕೆ ಕಿವಿ ನೆಟ್ಟಗಾಗತ್ತೆ. ಭಗವಂತ ಎಲ್ಲ ಸ್ಥಿತಿಗತಿಗಳನ್ನು ಕೊಟ್ಟಿದ್ದಾನೆ. ಎಲ್ಲ ಸ್ಥಿತಿಗತಿಗಳಿದ್ದರೂ ಸಹಿತ ಮಕ್ಕಳಿಗೆ ನಾಮಕರಣ ಮಾಡಲಿಕ್ಕಾಗುವುದಿಲ್ಲ, ಅಥವಾ ಮಕ್ಕಳಿಗೆ ಬೇಕಾದ್ದು ಬೇಡವದ್ದನ್ನು ಕೊಡಿಸ್ಲಿಕ್ಕಾಗುವುದಿಲ್ಲ, ಅಥವಾ ಯಾವ ಸಾಲ ಇಲ್ಲ. ಭಗವಂತ ಎಲ್ಲವನ್ನು ಯಥೇಚ್ಛವಾಗಿ ಕೊಟ್ಟಿದ್ದಾನೆ. ಮನೆಗೆ ಒಬ್ಬ ಮಕ್ಕಳಿಗೆ ಮಾತ್ರ, ಮನೇಲಿ 3-4 ಮಕ್ಕಳಿದ್ದರೆ ಆ ಮಕ್ಕಳಲ್ಲಿ ಒಂದು ಮಗುಗೆ ಮಾತ್ರ ಯಥೇಚ್ಛವಾದಂಥ ರೀತಿ ಏನು ಬೇಕಾದರೂ ಕೊಡೋದಿರುತ್ತೆ. ಆದರೆ ಉಳಿದಿನ 2 ಮಕ್ಕಳಿಗೆ ಅದರ ಕಡೆ ಗಮನನೂ ಹರಿಸಲ್ಲ. ಅಪ್ಪಿತಪ್ಪಿ ಆದರೂ ಸಹಿತ ಒಬ್ಬರಿಗೆ ಏನು ಬೇಕೋ ಎಲ್ಲವೂ ಸಿಗ್ತಾ ಇರುತ್ತೆ. ಇನ್ನೊಬ್ಬರ ಹಣೆ ಬರ, ಅವ್ರು ಕೇಳಿದಾಗೆಲ್ಲ ಕೈಯಲ್ಲಿ ಹಣ ಇರಲ್ಲ, ಇಲ್ಲ ಸಮಯ ಇರಲ್ಲ, ಅಥವಾ ಆ ಸಮಯಕ್ಕೆ ಬೇರೆ ಏನೋ ಒಂದು ಸಮಸ್ಯೆ ಎದುರಾಗಿರುತ್ತೆ, ಅವ್ರ ಕಡೆ ಗಮನ ಕೊಡೋಕ್ಕಾಗೋದೇ ಇಲ್ಲ. ಇದೆಲ್ಲ ಆಗೋದು ಒಂದರಿಂದ ಮಾತ್ರ. ಇದೆಲ್ಲವೂ ಎಲ್ಲಕ್ಕೂ ಮೂಲ ಕಾರಣ ಜಾತಕದಲ್ಲಿ ಗುರು ಎಂಬತಕ್ಕಂತಹ ಸ್ಥಾನಮಾನದಲ್ಲಿ ಗುರುವಿನ ದೃಷ್ಟಿ ಎಂತಕ್ಕಂಥದ್ದು, ಗುರುವಿನ ದಶಾಭುಕ್ತಿ ಎಂಬತಕ್ಕಂಥದ್ದು ಅಲ್ಲಿ ವ್ಯತ್ಯಾಸ ಆದಾಗ ಮಾತ್ರ. ಅಂತಹ ಜಾತಕದಲ್ಲಿರ್ತಕ್ಕಂಥ ಗುರು ಕೈ ಬಿಟ್ಟರು ದತ್ತ ನಿಮ್ಮನ್ನು ಕೈ ಬಿಡೋದಿಲ್ಲ. ದತ್ತನ ಸಾನ್ನಿಧ್ಯ ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಆದರೆ ಯಾಕೆ ಇವತ್ತು ದತ್ತಾತ್ರೇಯರ ಬಗ್ಗೆ ನಾನು ಇಷ್ಟೊಂದು ತೀವ್ರವಾಗಿ, ಇಷ್ಟು ಹತ್ತಿರಕ್ಕೆ ಹೇಳ್ತಾ ಇದ್ದೇನೆಂದರೆ, ದತ್ತನ ಚರಿತ್ರೆ ಅಷ್ಟು ವಿಶೇಷ. ಹಾಗೆ ಯಾರು ನಂಬುತ್ತಾರೆ, ನಂಬಿದ್ರೆ ಮಾತ್ರ ಉಂಟು. ಎಲ್ಲ ದೇವಾಲಯಗಳ ಥರ ಇದೆ, ಎಲ್ಲ ನದಿಗಳ ಸಮೀಪದಲ್ಲಿ ದಡದಲ್ಲಿರ್ತಕ್ಕಂಥ ರೀತಿಯಲ್ಲೇ ಇದೆ. ಎಲ್ಲ ದೇವಾಲಯಗಳಲ್ಲಿ ಏನು ಪ್ರಸಾದ ಕೊಡ್ತಾರೋ ಅದನ್ನೇ ಅಲ್ಲಿ ಕೊಡ್ತಿದ್ದಾರೆ. ಆದರೆ ಎಲ್ಲ ದೇವಾಲಯಗಳ ಥರ ದರ್ಶನ ನಿಮಗೆಲ್ಲ ಆಗೋದಿಲ್ಲ. ಒಂದು ಚಿಕ್ಕದಾದಂತಹ ಕಿಂಡಿಯಲ್ಲೇ ಭಗವಂತನ ದರ್ಶನ ಮಾಡಬೇಕು. ಆ ದತ್ತಕ್ಷೇತ್ರ ಎಂಬತಕ್ಕಂತಹದ್ದು, ಪರಮ ಪವಿತ್ರವಾಗಿರ್ತಕ್ಕಂತಹ ದತ್ತಕ್ಷೇತ್ರವನ್ನು ಇವತ್ತಿಗೂ ಸಹಿತ ಮನುಷ್ಯನ ಗ್ರಹಗತಿಗಳಲ್ಲಿ, ಜಾತಕದಲ್ಲಿ ಗುರುವಿನ ಅನುಗ್ರಹ ಬೇಕಾದರೆ, ಅಥವಾ ನಿಮ್ಮದೇ ಆದಂತಹ ಒಂದು ಸ್ಥಾನಮಾನವನ್ನು ಗಟ್ಟಿಪಡಿಸ್ಕೋಬೇಕಾದ್ರೆ, ಭಗವಂತ ನಮಗೆಲ್ಲವನ್ನೂ ಕೊಟ್ಟರು, ಯಾವುದೂ ಸಹಿತ ನಮಗೆ ಸರಿಯಾದ ರೀತಿ ಸಿದ್ಧಿ ಆಗ್ತಾ ಇಲ್ಲ ಅಂದಾಗ ಕೈ ಹಿಡಿದು ನಡೆಸುವಂಥ ಕ್ಷೇತ್ರವೇ ಗುರು ದತ್ತಾತ್ರೇಯರ ಕ್ಷೇತ್ರ ಗಾಣಗಾಪುರ. ಗಾಣಗಾಪುರದಲ್ಲಿರ್ತಕ್ಕಂತಹ ಗುರುದತ್ತರ ಮಂದಿರ ಇವತ್ತಿಗೂ ಸಹಿತ ದತ್ತರು ಅಲ್ಲಿಗೆ ಬಂದು ಒಂದಲ್ಲ ಒಂದು ಕಡೆ ಭಕ್ತರಿಗೆ ದರ್ಶನವನ್ನು ಕೊಟ್ಟು ಹೋಗುವಂಥ ಪ್ರಕ್ರಿಯೆ ಇವತ್ತಿಗೂ ನಡೀತಿದೆ ಅಂದರೆ ಅದು ಅದರದೇ ಆದಂಥ ಒಂದು ವೈಶಿಷ್ಟ್ಯತೆ ಇದೆ, ವಿಶೇಷತೆ ಇದೆ. ನಾನು ಸಹಿತ ಗುರು ದತ್ತಾತ್ರೇಯರ ಸಾನ್ನಿಧ್ಯವನ್ನು ಸಾಕಷ್ಟು ಬಾರಿ ದರ್ಶನ ಮಾಡಿ ಬಂದಿದ್ದೇನೆ. ಇವತ್ತಿಗೂ ನನ್ನ ಮನಸ್ಸಿಗೆ ಬಹಳಷ್ಟು ನೋವಂತಾದರೆ, ಅಥವಾ ಯಾವುದೋ ಒಂದಷ್ಟು ಸಮಸ್ಯೆಗಳನ್ನು ಹೊರಲಿಕ್ಕಾಗದಂಥ ಸಮಸ್ಯೆಗಳು ಬಂದಾಗ ನನ್ನ ಮೊದಲು ಪ್ರಾರ್ಥನೆ ಮಾಡೋದೇ ಗುರು ದತ್ತಾತ್ರೇಯರನ್ನ. ಅಂದರೆ ಕಷ್ಟ ಬಂದಾಗೂ ನಾನಿದ್ದೇನೆ, ಸುಖದಲ್ಲೂ ನಾನಿದ್ದೇನೆ, ನಿನ್ನಿಂದ ನನಗೇನು ಬೇಡಯ್ಯ, ನೀನು ನನ್ನ ನೆನೆಸು ಸಾಕು, ನನ್ನ ಒಂದು ಸತಿ ನೀನು ನೆನೆಸ್ಕೊಂಡ್ರೆ ನಿನ್ನ ಹಿಂದೆ ನಿನ್ನ ಬೆನ್ನಲ್ಲಿ ನಾನು ನಿಂತ್ಕೊಳ್ತೇನೆ ಅಂತ ಹೇಳುವಂಥ ಕ್ಷೇತ್ರ ಗಾಣಗಾಪುರ ಶ್ರೀ ದತ್ತಕ್ಷೇತ್ರ. ಅಂತಹ ಭೀಮಾ ನದಿ ತೀರದಲ್ಲಿರ್ತಕ್ಕಂತಹ ಗಾಣಗಾಪುರದ ದತ್ತಾತ್ರೇಯರ ಮಂದಿರ, ಅಲ್ಲಿ ಕೊಡ್ತಕ್ಕಂತಹ ಮಾಧ್ಯಾಹ್ನಿಕ ಪ್ರಸಾದ, ವ್ಯಕ್ತಿ ತಾನು ಎಂಥ ಶ್ರೀಮಂತಿಕೆ ಇದ್ದರೂ ಭಿಕ್ಷೆಯನ್ನು ಬೇಡೇ ಊಟ ಮಾಡಬೇಕು. ಅಲ್ಲಿ ಭಿಕ್ಷೆ ಅನ್ನತಕ್ಕಂಥದ್ದು ಹೇಗೆ, ಭಗವಂತನಿಗೆ ನೈವೇದ್ಯ ಆದಂಥ ಮಹಾಪ್ರಸಾದ ಇದೆಯಲ್ಲ, ಆ ಪ್ರಸಾದವನ್ನು ಆ ಮಧುಕರಿ ಅಂತಲೋ ಏನೋ ಹೇಳ್ತಾರೆ, ಅಲ್ಲಿನ ಒಂದು ಪದ ಅರ್ಥ ಅದು. ಆದರೆ ಅಲ್ಲಿ ಸ್ವಾಮಿಗೆ ನೈವೇದ್ಯವಾದಂತಹ ಆ ಮಹಾನೈವೇದ್ಯ ಪ್ರಸಾದವನ್ನು ಏನೆಲ್ಲ ನೈವೇದ್ಯ ಮಾಡಿದ್ದಾರೋ ಆ ನೈವೇದ್ಯ ಮಾಡುವ ಒಂದು ಪರಿಯೂ ಬಹಳ ವಿಶೇಷ. ಮಧ್ಯಾಹ್ನ ಸರಿಸುಮಾರು 12 ಗಂಟೆ ಮಹಾನೈವೇದ್ಯ. ಆ ನೈವೇದ್ಯ ಬಿಸಿಲಿನ ತಾಪಮಾನ ಎಷ್ಟಿರುತ್ತೆ ಅಲ್ಲಿ ಆ ಭಾಗದಲ್ಲಿ ಅಂದರೆ 45-50 ಡಿಗ್ರಿ ಹತ್ತತ್ರ, 48-50 ಡಿಗ್ರಿ ಹತ್ರ ಬಂದುಬಿಟ್ಟಿರುತ್ತೆ ಬಿಸಿಲು. ಭೂಮಿ ಮೇಲೆ ಕಾಲಿಟ್ಟರೆ, ಹೊಸಬರು ಕಾಲಿಟ್ಟರೆ ಕಾಲು ಸೀದ್ಕೊಂಡ್ಬಿಡುತ್ತೆ. ಅಂತಹ ಸಮಯದಲ್ಲೂ ಅಲ್ಲಿರ್ತಕ್ಕಂಥ ಅರ್ಚಕರ ಕುಟುಂಬ ಬಹಳ ದೂರಬಾರ ಮನೆಗಳು, ಆದರೆ ಒಬ್ಬೊಬ್ಬರಿಗೆ ಒಂದೊಂದು ಸರದಿ ಪ್ರಕಾರ ಅಲ್ಲಿ ಸೇವೆ ಮಾಡೋ ಭಾಗ್ಯ ಇದೆ. ಅರ್ಚಕರ ಮನೆಯಿಂದಲೇ ಮಡಿಯಿಂದ ಅಡಿಗೆಯನ್ನು ಮಾಡಿಕೊಂಡು
ಆ ಅಡಿಗೆ ಮಹಾಪ್ರಸಾದವನ್ನು ಬಹಳ ಜೋಪಾನವಾಗಿ ಮಡಿಯಿಂದ ದಾರಿ ಉದ್ದಕ್ಕೂ ಶಬ್ದ ಮಾಡಿಕೊಂಡು ಯಾರ ನೆರಳು ಯಾರೂ ಅದನ್ನು ನೋಡಿದಂಥ ಯಾರೂ ಅದನ್ನು ಮುಟ್ಟದಂಥ ಭಾಳ ಜೋಪಾನವಾಗಿ ತರುವಂಥ ಒಂದು ಪ್ರಕ್ರಿಯೆ ಅಲ್ಲಿ ನಡೆಯುತ್ತೆ. ಬಹುಶಃ ಅದು ನೋಡಬೇಕು ನೀವು. ಆ ಪ್ರಸಾದ ತರುವ ಪರಿ ಇದೆಯಲ್ಲ, ಆ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನಿಗೆ ಆ ಮಧುಕರ ನೈವೇದ್ಯವನ್ನು ತರಿಸುವಂಥ ಪ್ರಯತ್ನ ಮಾಡ್ತಾರೆ. ಭಗವಂತನಿಗೆ ನೈವೇದ್ಯವನ್ನು ಕೊಡ್ತಾರೆ. ನೈವೇದ್ಯ ಕೊಟ್ಟಾದ ನಂತರ ಆ ನೈವೇದ್ಯದ ಮಹಾಪ್ರಸಾದವನ್ನೇ ಅಲ್ಲಿ ಭಕ್ತರಿಗೆ ವಿನಿಯೋಗ ಮಾಡ್ತಾರೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಶ್ರೀಕ್ಷೇತ್ರ ಗಾಣಗಾಪುರದ ದತ್ತಕ್ಷೇತ್ರ. ಅಂತಹ ದತ್ತಕ್ಷೇತ್ರಕ್ಕೆ ಒಮ್ಮೆ ದರ್ಶನ ಮಾಡಿ ಬಂದರೆ ನಿಮ್ಮ ಸಾಲದ ಹೊರೆ ಇರಲಿ, ಯಾರ ಮುಂದೆ ಕೈ ಚಾಚಿ ಯಾರ ಮುಂದೆ ನಮ್ಮ ಕಷ್ಟ ಹೇಳ್ಕೊಂಡ್ರು ಸಹಿತ ನಮ್ಮ ಕಷ್ಟವನ್ನು ಆಲಿಸೋರು ಯಾರೂ ಇಲ್ಲ. ಎಲ್ಲರಿಗೂ ಅವ್ರವ್ರದ್ದೇ ಆದಂಥ ಜವಾಬ್ದಾರಿ, ಅವ್ರವ್ರದ್ದೇ ಆದಂತಹ ಕಾಯಕಲ್ಪ. ದುಡ್ಡು ಕೊಟ್ಟಿರ್ತಕ್ಕಂಥ ವ್ಯಕ್ತಿಗೆ ಈತ ನನ್ನ ದುಡ್ಡು ವಾಪಸ್ ಕೊಡ್ತಾನೋ ಇಲ್ಲೋ ಅನ್ನೋ ಬಾಧೆ. ಮನೇಲಿರ್ತಕ್ಕಂಥವ್ರು ಒಬ್ಬೊಬ್ಬರು ಸಹಿತ ಹೋಲಿ ನನ್ನ ಕಷ್ಟ ಮನೇಲಿರೋ ಅರ್ಥ ಮಾಡ್ಕೊಳ್ತಾರೆ, ಯಾರ ಕಷ್ಟವೂ ಅರ್ಥ ಆಗೋದಿಲ್ಲ. ಅವರಿಗೆ ಅವರವ್ರದ್ದೇ ಆದಂಥ ಸಮಯಗಳಿದೆ. ಆದರೆ ನನ್ನ ಜಾತಕದಲ್ಲಿ ಗುರು ಇಲ್ದಿದ್ದಾಗ ನನಗಾಗಬೇಕಾಗಿರ್ತಕ್ಕಂಥ ಶುಭ ಕಾರ್ಯಗಳು ಅಥವಾ ನನಗಾಗಬೇಕಾದಂಥ ಒಳ್ಳೆಯದು ಅಥವಾ ನನ್ನ ಮನಸ್ಸಿಗೊಂದು ನೆಮ್ಮದಿ ಸಿಗಬೇಕಾಗಿರ್ತಕ್ಕಂಥದ್ದು, ಮದುವೆ ಮುಂಜಿ ನಾಮಕರಣ ಇದು ಪ್ರಮುಖ ಅಲ್ಲ. ಮನುಷ್ಯರಿಗೆ ನೆಮ್ಮದಿ ಮುಖ್ಯ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ತನ್ನದೇ ಕಾಯಕದಲ್ಲಿ ಮಿಂದು ಮೇಲ್ತಾ ತೇಲುವಾಗ ತನ್ನದೇ ಆದಂಥ ಕಾಯಕದಲ್ಲಿ ಮಿಂದು ಮೇಲುವಂತಹ ಕಾಲ ಅಂದರೆ ಏನೇ ಮಾಡೋದು ಸಹಿತ ಎಂಥ ಸನ್ನಿವೇಶಗಳಾದರೂ ನಾನಿದ್ದೀನಿ ಅಂತ ಬೆನ್ನು ನಿಂತ್ಕೊಳ್ಳುವಂಥ ವ್ಯಕ್ತಿ ಗುರು ದತ್ತಾತ್ರೇಯರು. ಅಂತಹ ಶ್ರೀಕ್ಷೇತ್ರದ ಗಾಣಗಾಪುರದ ದತ್ತ ಮಹಾರಾಜರನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಯಾರು ಪ್ರಾರ್ಥನೆ ಮಾಡಿದ್ರು, ನಿಮಗೆ ಸಾಧ್ಯವಾದರೆ ನಿಮ್ದು ಎಂಥದೇ ಸಮಸ್ಯೆ ಇರಲಿ ಮನೆಯಲ್ಲೇ ಕೂತು ಉತ್ತರಾಭಿಮುಖವಾಗಿ ಕೂತ್ಕೊಂಡು ಅದರಲ್ಲೂ ಔದುಂಬರ ವೃಕ್ಷದ ತಳ ಕೂತ್ಕೊಂಡು ಒಮ್ಮೆ ನೀವು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ. ಯಾವುದೋ ರೂಪದಲ್ಲಿ ಬಂದು ನಿಮ್ಮನ್ನು ಮಾತಾಡಿಸಿ ಹೋಗ್ತಾರೆ, ಯಾವುದೋ ಒಂದು ರೂಪದಲ್ಲಿ ಬಂದು ನಿಮ್ಮ ಕಷ್ಟಗಳನ್ನು ದೂರ ಮಾಡ್ತಾರೆ. ಕನಿಷ್ಠ ಪಕ್ಷ ಬರುವಂಥ ರೂಪ ಅದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಅಥವಾ ಆ ಕ್ಷಣಕ್ಕೆ ಯೋಚನೆ ಮಾಡುವಂಥ ಚೈತನ್ಯ ನಿಮಗಿರಬೇಕು. ಯಾವ ರೂಪದಲ್ಲಿ ಬರ್ತಾರೋ, ಒಂದು ಗೋವಿನ ರೂಪ ಆಗಿರ್ಬೋದು ಅಥವಾ ಶ್ವಾನದ ರೂಪ ಆಗಿರ್ಬೋದು ಅಥವಾ ಯಾರನ್ನ ಭಿಕ್ಷುಕರಾಗಿರ್ಬೋದು, ಯಾರೇ ಇರಲಿ ಆ ಕ್ಷಣಕ್ಕೊಬ್ಬ ಅಪರಿಚಿತ ವ್ಯಕ್ತಿ ಒಬ್ಬ ವ್ಯಕ್ತಿ ಒಂದು ಪ್ರಾಣಿ ಪಕ್ಷಿಯಲ್ಲಿ ಬಂತು ಅಂದರೆ ದತ್ತಾತ್ರೇಯರೇ ಬಂದಿರ್ತಾರೆ, ಅವರೇ ಬಂದು ನಿಮ್ಮ ಕಷ್ಟವನ್ನು ಆಲಿಸ್ತಾರೆ. ಇದು ಸತ್ಯ. ಇದನ್ನು ತಾವೆಲ್ಲರೂ ಸಹಿತ ಒಮ್ಮೆ ನಿಮ್ಮ ಸಮಸ್ಯೆ ಅಂತಿದ್ದಾಗಲೂ ಅಥವಾ ಯಾವುದೋ ಒಂದು ಕ್ಷಣ ಔದುಂಬರ ವೃಕ್ಷದ ಹತ್ರ ಬಂದು ಕೂತ್ಕೊಂಡು ನೀವು ಗುರುಗಳನ್ನು ಪ್ರಾರ್ಥನೆ ಮಾಡಿ. ಅದಾದಮೇಲೆ ನೀವೇ ನನ್ನ ತಿಳಿಸ್ತೀರಿ ಹೌದು ಸತ್ಯ ಇದು ಅಂತ. ಹಾಗೆ ಕಲಿಯುಗದಲ್ಲಿ ಮಾತಾಡುವಂಥ ದೈವ, ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥ ದೈವ, ನಿಮ್ಮ ಸಮಸ್ಯೆ ಕಷ್ಟಗಳಿಗೆ ಸ್ಪಂದಿಸುವಂಥ ದೈವ ಗುರು ದತ್ತ ಮಹಾರಾಜರು. ಜೈ ಗುರುದತ್ತ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಬಹಳ ಅದ್ಭುತವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದತ್ತ ಚರಿತ್ರೆಯ ಒಂದಿಷ್ಟು ಕಥಾಶ್ರವಣವನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸಿದರು. ಅದರ ಬಗ್ಗೆ ಒಂದಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಅದರ ಜೊತೆಗೆ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಇವತ್ತಿನ ದಿವಸ ಗುರುಗಳು ಬಹಳ ಅದ್ಭುತವಾಗಿರ್ತಕ್ಕಂಥ ಕಥಾಶ್ರವಣನ ತಿಳಿಸ್ಕೊಟ್ರಿ ಗುರುಗಳೇ. ಹಾಗಾಗಿ ಪಂಚಾಂಗ ಶ್ರವಣನೂ ಬೇಕು, ಹೌದು, ದಿನಚರಿನೂ ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ತಿಳ್ಕೊಳ್ಳುವಂತಹ ಒಂದಷ್ಟು ವಿಚಾರಗಳಿದೆ, ಒಂದಷ್ಟು ಧರ್ಮ ಸೂಕ್ಷ್ಮಗಳಿದೆ. ಮನುಷ್ಯ ತಾನು ಮಾಡುವಂತಹ ಕಾಯಕ ಏನೇ ಕೆಲಸ ಮಾಡಿದ್ರೂ ತನಗೆ ತನ್ನದೇ ಆದಂಥ ರೀತಿಯಲ್ಲಿ ಒಂದಷ್ಟು ಯೋಚನೆ ಮಾಡಬೇಕು. ಹಾಗೆ ಗುರು ಹಿರಿಯರು ಎಂಬತಕ್ಕಂತಹದ್ದು ಅಥವಾ ಗುರುಗಳನ್ನು ನೋಡುವಂಥ ಪರಿ ನಮ್ಮಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ತಮ್ಮ ಗುರುಗಳು ಪಾಠ ಹೇಳಿರ್ತಕ್ಕಂಥ ಗುರುಗಳನ್ನು ಸಹಿತ ಮರೆತು ಕೂತ್ಕೊಂಡು ಬಿಡ್ತೀವಿ. ನಾವು ಪಾಠ ಹೇಳಿರ್ತಕ್ಕಂಥ ಗುರುಗಳನ್ನು ಅವಹೇಳವಾಗಿ ನೋಡ್ತಕ್ಕಂಥದ್ದು ಅಥವಾ ಛೇಡಿಸ್ತಕ್ಕಂಥದ್ದು, ಅವ್ರ ಮನಸ್ಸನ್ನು ನೋವು ಉಂಟು ಮಾಡ್ತಕ್ಕಂಥದ್ದು ಎರಡ ಇಂತಹ ಪ್ರಕ್ರಿಯೆಗಳು ಸಾಕಷ್ಟು ಆಗ್ತಿರುತ್ತೆ. ಆದರೆ ಒಮ್ಮೆ ಒಂದು ಮಾತು ಹೇಳ್ತೇನೆ, ಗುರುವಿನ ಶಾಪಕ್ಕೆ ಒಂದು ಸತಿ ಗುರಿ ಆದರೆ ಆತನ ದೃಷ್ಟಿಯಲ್ಲಿ ಸಾಧ್ಯವಾದಷ್ಟು ಯಾವ ಗುರುಗಳು ಸಹಿತ ಮಕ್ಕಳಿಗೆ ಅಥವಾ ಶಿಷ್ಯರಿಗೆ ಅಥವಾ ಅವರಲ್ಲಿ ಪಾಠ ಪ್ರವಚನ ಮಾಡಿರ್ತಕ್ಕಂಥವ್ರಿಗೆ ಕೆಡುಕಾಗಲಿ ಕೆಟ್ಟದ್ದಾಗಲಿ ಅಂತ ಹರಿಸೋದು ಇಲ್ಲ, ಆಶೀರ್ವದಿಸೋದು ಇಲ್ಲ. ಎಂತಹ ಸಂಕಷ್ಟದ ಕಾಲದಲ್ಲಾದರೂ ಎಂತಹ ಕಾಲದಲ್ಲಾದರೂ ಗುರು ಎಂಬತಕ್ಕಂಥ ಪದದ ಅರ್ಥವೇ ಬೆಳಕು ಎಂಬತಕ್ಕಂಥದ್ದು. ಆ ಗುರು ಎಂಬತಕ್ಕಂಥ ಪದ ಅದು ಬೆಳಕು ಅಂತ. ಅದಕ್ಕೆ ಸೂರ್ಯದೇವರನ್ನು ಪ್ರಾರ್ಥನೆ ಮಾಡ್ತಾ ಜಾತಕಗಳಲ್ಲಿರ್ತಕ್ಕಂಥ ದೋಷ ದೂರ ಆಗಲಿಕ್ಕೋಸ್ಕರನೇ ಪ್ರತಿಯೊಬ್ಬರು ಚಿಂತನೆ ಮಾಡ್ತಾರೆ. ಹಾಗೆ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಗುರುವಿನ ಅನುಗ್ರಹ ಬೇಕು. ಗುರುವಿಗೆ ಗುರು ಆಗಿರ್ತಕ್ಕಂತಹ ಗುರು ಗಣಪನ ಪ್ರಾರ್ಥನೆ, ಹಾಗೆ ಗುರುವಿಗೆ ವಿಶೇಷವಾಗಿರ್ತಕ್ಕಂಥದ್ದು ಶಿವ ಪ್ರಾರ್ಥನೆ, ಹಾಗೆ ಯಾರೊಬ್ಬರಾದರೂ ಸಹಿತ ಗುರು ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರನೇ
ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಎಂಬತಕ್ಕಂಥ ಪದದ ಅರ್ಥವೇ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಗುರು ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ ಶಿವನ ಆರಾಧನೆ ಮಾಡಿ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದ ದರ್ಶನ ಗುರುವಾರದಂದು ಮಾಡಿದ್ರೆ ಅದು ಬಹಳ ವಿಶೇಷವೇ ಸರಿ. ಅಂತಹ ವಿಶೇಷತೆಗಳಲ್ಲಿ ಇವತ್ತು ಅಂದರೆ ಗಾಣಗಾಪುರದ ಗುರು ದತ್ತ ಮಹಾರಾಜರನ್ನು ನಾವು ದರ್ಶನ ಮಾಡಿದ್ದೀವಿ. ಜಗದ್ಗುರುಗಳಾದಂತಹ ಆದಿಶಂಕರನ್ನು ನಾವು ಪ್ರಾರ್ಥನೆ ಮಾಡಿಕೊಂಡಿದ್ದೀವಿ. ಹಾಗೆ ಮಂತ್ರಾಲಯದ ಪ್ರಭುಗಳನ್ನು, ಮಾತಾಡುವ ಪ್ರಭುಗಳೆಲ್ಲಿದ್ದಾರೆ ಅಂದರೆ ಅದು ಮಂತ್ರಾಲಯದಲ್ಲಿ ಮಾತ್ರ. ಮಂತ್ರಾಲಯಕ್ಕೆ ಬರಬೇಕು, ರಾಯರ ಬೃಂದಾವನದ ಮುಂದೆ ನಿಲ್ಲಬೇಕು, ಅಲ್ಲಿ ಕೊಡ್ತಕ್ಕಂಥ ಅಕ್ಷತಾ ಪ್ರಸಾದವನ್ನು ಶಿರದ ಮೇಲೆ ಧಾರಣೆ ಮಾಡ್ಕೋಬೇಕು. ಅಕ್ಷತೆ ಶಿರದ ಮೇಲಿತ್ತು ಅಂದರೆ ಎಂತಹ ಸಂಕಷ್ಟಗಳು ದೂರ. ಅದಕ್ಕೆ ಎಲ್ಲೇ ಆದರೂ ಸಹಿತ ಗುರು ಸಾನ್ನಿಧ್ಯಗಳಂತಿದೆಯಲ್ಲ, ಗುರು ಇರ್ತಕ್ಕಂಥ ಆಸ್ಥಾನಗಳಲ್ಲಿ ಅಂತಹದ್ದೊಂದು ಪವಾಡ ನೋಡಿ. ಮಂತ್ರಾಲಯದ ಪ್ರಭುಗಳನ್ನು ಇವತ್ತು ನಾವು ದರ್ಶನ ಮಾಡ್ತಾ ಇದ್ದೀವಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಗುರು ರಾಘವೇಂದ್ರ ಗುರು ರಾಘವೇಂದ್ರ ಗುರು ರಾಘವೇಂದ್ರ. ಗುರು ರಾಯರ ಸಾನ್ನಿಧ್ಯದಲ್ಲಿ ಅಲ್ಲಿ ನಡೀತಕ್ಕಂಥ ಪೂಜಾನುಷ್ಠಾನ ಅದು ಪರಮ ಪವಿತ್ರವಾಗಿರ್ತಕ್ಕಂಥದ್ದು, ವಿಶೇಷತೆಗಳನ್ನು ತರ್ತಕ್ಕಂಥದ್ದು. ಗುರುಗಳ ಸಾನ್ನಿಧ್ಯದಲ್ಲಿ ನಡೆಯುವಂಥ ಪೂಜೆ, ಗುರುಗಳ ಸಾನ್ನಿಧ್ಯದಲ್ಲಾಗುವಂತಹ ಅನುಷ್ಠಾನ, ಜೊತೆಗೆ ಅಲ್ಲಿ ಸಿಗುವಂತಹ ಅಕ್ಷತೆ ಪ್ರಸಾದ, ಆ ಮಂತ್ರಾಕ್ಷತೆಯಲ್ಲಿ ಅಂಥ ಒಂದು ವಿಶೇಷತೆ ಇದೆ. ಇನ್ನು ಪರಿಮಳ ಪ್ರಸಾದದಲ್ಲಂತೂ ಅದು ಮತ್ತಷ್ಟು ವಿಶೇಷವಾಗಿಯೇ ಇರತಕ್ಕಂಥದ್ದಿದೆ. ಹಾಗೆ ಇಷ್ಟೆಲ್ಲ ವಿಶೇಷತೆಗಳನ್ನು ಹೊತ್ತಿರತಕ್ಕಂಥದ್ದು ಮಂತ್ರಾಲಯದ ಪ್ರಭುಗಳ ಸಾನ್ನಿಧ್ಯ. ಎಲ್ಲ ಭಕ್ತರು ಸಹಿತ ಮಂತ್ರಾಲಯಕ್ಕೆ ಹೊರಟು ಗುರುರಾಯರನ್ನು ದರ್ಶನ ಮಾಡುವಂಥದ್ದು, ಅಥವಾ ಗುರುವಾರ ಬಂತು ಅಂದರೆ ನಿಮ್ಮ ನಿಮ್ಮ ಪ್ರಾಂತ್ಯಗಳಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಗುರುರಾಯರ ಅನುಗ್ರಹವನ್ನು ಪಡೆಯುವಂಥ ಈ ವಿಶೇಷವಾಗಿರ್ತಕ್ಕಂಥ ಶುಭಗಳಿಗೆ ತಮ್ಮೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ, ಶುಭವಾಗಲಿ, ಶುಭ ಸನ್ಮಂಗಳ ಸಿಗಲಿ. ಹಾಗೆ ಇವತ್ತು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರಗಳು ಸಾಕಷ್ಟು ಇದೆ. ಹಾಗೆ ಇವತ್ತು ರಾಶಿಫಲ ಆಗಲಿ, ಹಾಗೆ ಒಂದಷ್ಟು ಜನಕ್ಕೆ ಫೋನ್ ಕರೆಗಳನ್ನು ನಾವು ತೆಗೆದುಕೊಳ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಬಹಳ ವಿಶೇಷವೇ. ನಿನ್ನೆ ಫೋನ್ ಕರೆಯಲ್ಲೂ ಸಾಕಷ್ಟು ಅರ್ಥಗರ್ಭಿತವಾದಂತಹ ವಿಚಾರಗಳನ್ನೇ ತಿಳಿಸಬೇಕಾಗಿರ್ತಕ್ಕಂಥ ಸನ್ನಿವೇಶ ಆಯಿತು. ಆದರೆ ಪಂಚಾಂಗ ಶ್ರವಣ ಎಂಬತಕ್ಕಂಥದ್ದು ಇದೆಯಲ್ಲ, ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಪಂಚಾಂಗದಲ್ಲಿ ಅಂತಹದ್ದೊಂದು ಮಹತ್ತಿದೆ. ಅಂಥ ಒಂದು ಮಹತ್ತಿರ್ತಕ್ಕಂಥದ್ರಿಂದಲೇ ರಾಶಿಫಲವನ್ನು ತಿಳ್ಕೊಳ್ಳೋದಕ್ಕೂ ಮುನ್ನ ಇವತ್ತಿನ ನಕ್ಷತ್ರ ಏನು, ಇವತ್ತಿನ ಯಾವ ಲಗ್ನದಲ್ಲಿದೆ, ಇವತ್ತಿನ ಒಂದು ಪಂಚಾಂಗದ ಒಂದು ಇತಿಹಾಸವನ್ನು ನಾವು ತಿಳ್ಕೊಂಡ್ರೆ ಅದರಿಂದ ಮುಂದಕ್ಕೆ ಹೆಜ್ಜೆ ಹಾಕಬೇಕಾದ್ರೆ ಆಗಲೇ ಗೊತ್ತಾಗುವಂಥದ್ದು ಅದರಲ್ಲಿರ್ತಕ್ಕಂಥ ಮೂಲ ರಹಸ್ಯಗಳು. ಆ ರಹಸ್ಯಗಳನ್ನು ಭೇದಿಸಬೇಕಾದ್ರೆ, ಅಂದರೆ ವ್ಯಕ್ತಿ ತನಗಾಗುವಂತಹ ಒಳ್ಳೆಯದು ಕೆಟ್ಟದ್ದು ಇದೆಲ್ಲ ತಿಳ್ಕೊಳ್ಬೇಕಾದ್ರೆ ಅವತ್ತಿನ ಪಂಚಾಂಗ ಬೇಕೇ ಬೇಕು. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪ ಇನ್ನೇನಾಗೋ ಈಗ ಅಂದರೆ ಗಣಪನ ಪೂಜೆ ಹಬ್ಬ ಹತ್ರ ಬಂತಲ್ಲ, ಒಂದು ಗಣಪತಿ ಪ್ರತಿಷ್ಠಾಪನೆ ಭಾನುವಾರ ಬೆಳಗ್ಗೆ 10 ಗಂಟೆಗೆ ತಾವು ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕುರುಬರಳ್ಳಿ ಹತ್ರ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಗಣಪತಿಯ ತೊಡೆ ಮೇಲೆ ಸುಬ್ರಹ್ಮಣ್ಯೇಶ್ವರ ಕೂತ್ಕೊಳ್ತಕ್ಕಂಥದ್ದು ಎಷ್ಟು ಸುಂದರವಾಗಿರ್ತಕ್ಕಂಥ ಕಲ್ಪನೆ. ಒಬ್ಬ ಕಲೆಗಾರನ ಕಲ್ಪನೆ ಆಗಿರ್ಬೋದು, ಆದರೆ ಆ ಶಿಲೆಯಲ್ಲಿ ಒಂದು ಶಕ್ತಿ ಇದೆ. ನಾನು ಮೊದಲೇ ಹೇಳಿದೆ, ಆ ಶಿಲಾ ವಿಗ್ರಹದಲ್ಲಿ ಅಂಥದ್ದೊಂದು ಶಕ್ತಿ ಇದೆ. ಅಂದರೆ ಒಂದೊಂದು ಕಲ್ಲು ನೋಡಿ, ದೇವಸ್ಥಾನದ ಹೊರಭಾಗದಲ್ಲಿ ಹಾಸುವಂಥದ್ದು ಒಂದೇ ಕಲ್ಲು, ದೇವಸ್ಥಾನದ ಪ್ರಥಮ ದ್ವಾರ ಅಥವಾ ಮಹಾದ್ವಾರದಲ್ಲಿರ್ತಕ್ಕಂಥದ್ದು ಅದೇ ಕಲ್ಲು. ಅಷ್ಟೇ ಯಾಕೆ, ಈ ಸಾದಹಳ್ಳಿ ಬಂಡೆ ಅಂತಾರಲ್ಲ, ನಮ್ಮ ಸಾದಹಳ್ಳಿ ಆಶ್ರಮದ ಹತ್ರ ಇರ್ತಕ್ಕಂಥ ಸಾದಹಳ್ಳಿ, ಅಲ್ಲಿನ ಬಂಡೆ ಸಾಕಷ್ಟು ಕಡೆ ಹೋಗಿದೆ. ಸಾದಹಳ್ಳಿ ಬಂಡೆ ಪ್ರಭು ಶ್ರೀರಾಮಚಂದ್ರ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರನ ಆ ಭೂಮಿಯಲ್ಲಿರ್ತಕ್ಕಂಥ ಪಾಯ ಸುಮ್ಮನೆ ಹಾಕಿಲ್ಲ, ಅಯೋಧ್ಯೆಯಲ್ಲಿ ಬಹಳ ಆಳವಾಗಿ ತೆಗೆದು ಹಾಕಿದ್ದಾರೆ. ಯಾಕೆಂದರೆ ಅದು ಇತಿಹಾಸ 1 ವರ್ಷದ್ದೋ 2 ವರ್ಷದ್ದೋ 100 ವರ್ಷದ್ದೋ 200 ವರ್ಷದ್ದೋ ದೇವಸ್ಥಾನ ಆಗಬಾರ್ದು ಅಂಥೇಳಿ, ಸುಮಾರು ವರ್ಷಗಳ ಚರಿತ್ರೆ ನಿಲ್ಲಬೇಕು ಅಂತ ಹೇಳಿ ಸುಮಾರು ಉದ್ದ ಆಳ ತೆಗೆದು ಆಳದಲ್ಲಿ ದೊಡ್ಡ ದೊಡ್ಡ ಬಂಡೆಗಳ ಸಾದಹಳ್ಳಿ ಬಂಡೆಯನ್ನು ತಗಡೆ ಹಾಕಿ ಅದರ ಮೇಲ್ಭಾಗದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದಷ್ಟು ಬಿಗಿ ಭದ್ರತೆಯನ್ನು ಮಾಡಿ ನಂತರ ಕಟ್ಟಿರ್ತಕ್ಕಂಥದ್ದು ಅಯೋಧ್ಯಾನಗರ ವಾಸಿ ಶ್ರೀರಾಮಚಂದ್ರನ ಆಲಯ, ಅಂದರೆ ಅರಮನೆ. ಇವತ್ತು ರಾಮಚಂದ್ರನ ಅರಮನೆ ನೋಡ್ಬೋದಾದರೆ ಇನ್ನೇನು ಆಗೋಗೋ ಅಂದರೆ ಬಂದೇ ಬಿಡ್ತು ಮುಹೂರ್ತ. ಆ ಮುಹೂರ್ತ ಬಂತು ಅಂದರೆ ಅಯೋಧ್ಯನಲ್ಲಿ ಪುನಃ ಒಂದು ರಾಮರಾಜ್ಯದ ಆ ವಿಶೇಷವಾಗಿರ್ತಕ್ಕಂಥ ಕನಸು ನನಸಾಗುವಂಥ ಕಾಲ. ಅಲ್ಲಿ ರಾಮ ಕೂತ್ಕೊಳ್ಬೇಕಾದ್ರೆ ಎಷ್ಟು ಜನದ ಪ್ರಾಣ ಬಲಿದಾನ ಆಯಿತು. ಇವತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಧೈರ್ಯವಾಗಿ ಸ್ಥೈರ್ಯದಿಂದ ಇವತ್ತಿನ ದಿವಸ ಅಯೋಧ್ಯಾನಗರ ವಾಸಿ ಶ್ರೀರಾಮಚಂದ್ರನ ಆ ಪ್ರತಿಷ್ಠಾಪನಾ ಶುಭ ಗಳಿಗೆ ಮುಹೂರ್ತ, ಎಲ್ಲರ ಹಕ್ಕು ಅಲ್ಲಿ ಹೋಗಿ ಭಗವಂತನ ನೋಡುವಂಥದ್ದು. ಎಲ್ಲರಿಗೂ ಆಹ್ವಾನ ಇದೆ. ಆಹ್ವಾನ ಯಾರು ಕೊಡಬೇಕು? ಆ ಆಡಳಿತ ಮಂಡಳಿ ಕೊಡಬೇಕಾ, ಅಥವಾ ಆ ಕಾಯಕಕ್ಕೆ ಎದುರು ನಿಂತಿತ್ತು ಓಡಾಡಿರ್ತಕ್ಕಂಥವ್ರು ಅವ್ರು ಕೊಡಬೇಕಾ? ಯಾರ್ದು ಆಹ್ವಾನ ಕೊಡಲಿಕ್ಕೆ? ಅಯೋಧ್ಯಾನಗರ ವಾಸಿ ಶ್ರೀರಾಮಚಂದ್ರನ ನೂತನ ಆಲಯ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಯಾರು ನಿಮಗೆ ಆಹ್ವಾನ ಕೊಡಬೇಕಾದ್ದಿಲ್ಲ. ಅದು ನಿಮ್ಮ ಆಲಯ, ನಿಮ್ಮೆಲ್ಲರ ಆಲಯ. ಅಂತಹ ಶ್ರೀರಾಮಚಂದ್ರನ ವಿಶೇಷವಾದಂಥ ಆಲಯಕ್ಕೆ
ಎಲ್ಲರೂ ಒಟ್ಟಿಗೆ ಧಾವಿಸ್ದಿರ ಪ್ರತಿಷ್ಠಾಪನೆ ಆದಮೇಲೆ ಭಗವಂತನ ಸಾನ್ನಿಧ್ಯಕ್ಕೆ ಹೋಗಿ ಕಣ್ತುಂಬ ದೇವರನ್ನ ದರ್ಶನ ಮಾಡಿ ಆ ರಾಜ ದರ್ಬಾರನ್ನು ನೋಡಿ ರಾಮರಾಜ್ಯದ ಆ ಸುಂದರವಾದಂಥ ಕ್ಷಣಗಳನ್ನು ಕಣ್ತುಂಬಿಸ್ಕೊಂಡು ಎಲ್ಲರೂ ನಮಸ್ಕಾರ ಮಾಡಿಕೊಂಡು ಬರೋಣ. ನನಗೆ ಆಹ್ವಾನ ಕೊಟ್ಟಿಲ್ಲ, ನನ್ನನ್ನು ಕರೆಸಿಲ್ಲ, ನನ್ನ ಹೆಸರು ಹಾಕಿಲ್ಲ, ಯಾರ ಹೆಸರು ಹಾಕಬೇಕಾದ್ದೇ ಇಲ್ಲ. ನಿಮ್ಮೆಲ್ಲರ ನೆಚ್ಚಿನ ಶ್ರೀ ರಾಮ ಮಂದಿರ ಪ್ರತಿಷ್ಠಾಪನೆ ಆಗುವಂಥ ಶುಭಗಳಿಗೆ ಆಗಲಿ. ಅದಾದ್ಮೇಲೆ ಎಲ್ಲರೂ ಹೋಗಿ ದರ್ಶನ ಮಾಡಿ ಬರೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಜೈ ಶ್ರೀರಾಮ್. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ತಿಳಿಸ್ತಾ ಇದ್ರು ಶ್ರೀರಾಮಚಂದ್ರನ ಒಂದು ವಿಚಾರವಾಗಿ ರಾಮ ಮಂದಿರದ ನಿರ್ಮಾಣದ ಬಗ್ಗೆ. ಹಾಗಾಗಿ ಶ್ರೀರಾಮಚಂದ್ರನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ಕೂಡ ಮತ್ತೊಮ್ಮೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇನ್ನು ಈಗ ಇವತ್ತಿನ ದಿನದ ಪಂಚಾಂಗ ಶ್ರವಣವನ್ನು ಮುಂದುವರಿಸೋಣ. ಗುರುಗಳೇ, ಪಂಚಾಂಗ ಶ್ರವಣ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನಿ ಶರದೃತು ಕಾರ್ತಿಕ ಮಾಸ ಕೃಷ್ಣ ಪಕ್ಷ 7/12/2023 ಗುರುವಾರ. ಇವತ್ತು ದಶಮಿ ಹಸ್ತ ನಕ್ಷತ್ರ ಚೆನ್ನಾಗಿದೆ, ತಿಥಿವಾರ ಚೆನ್ನಾಗಿದೆ, ಯೋಗಫಲ ಚೆನ್ನಾಗಿದೆ. ಯೋಗಗಳು ಚೆನ್ನಾಗಿದ್ದಾಗ ಕೆಲಸ ಕಾರ್ಯಗಳಲ್ಲಿ ಅಷ್ಟೇ ಲಾಭ ಇರುತ್ತೆ. ಹಾಗೆ ಇವತ್ತು ನಾವೇನು ಅಂದುಕೊಂಡಷ್ಟು ಲಾಭ ಸಿಗಬೇಕಾದ್ರೆ, ಗುರುವಿನ ಅನುಗ್ರಹ ಸಿಗಬೇಕಾದ್ರೆ, ಮಾಡುವಂತಹ ಕಾಯಕದಲ್ಲಿ ಮತ್ತಷ್ಟು ಅದ್ಭುತವಾದಂತಹ ಕಾಯಕ ಸಿದ್ಧಿ ಆಗಬೇಕಾದ್ರೆ ಗುರುವಿನ ಕಾರುಣ್ಯ ಬೇಕೇ ಬೇಕು. ಅಂತಹ ಗುರು ಪಾದಿಕೆಗಳನ್ನು ದರ್ಶನ ಮಾಡ್ತಾ ಗುರುವಿನ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ನನ್ನ ಹೃದಯ ಮಂದಿರದಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಗುರುವಿನ ಅನುಗ್ರಹ ಸದಾ ನಿಮಗಿರಲಿ. ಬನ್ನಿ ಇವತ್ತಿನ ರಾಶಿಫಲವನ್ನು ನಾವು ತಿಳ್ಕೊಳ್ಳೋಣ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ಇನ್ನು ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದಂತಹ ವಿಚಾರ ಇವತ್ತು ಬಹಳಷ್ಟು ಇದೆ. ಹಾಗಾಗಿ ಮೊದಲು ರಾಶಿಫಲವನ್ನು ತಿಳ್ಕೊಂಡು ತದನಂತರ ಉಳಿದ ಸಮಯದಲ್ಲಿ ಇನ್ನಷ್ಟು ಅದ್ಭುತವಾದಂಥ ವಿಚಾರ ಹೊಂದಿದೆ, ಅದು ನಿಮಗೆ ತಿಳಿಸಲೇಬೇಕಾಗಿದೆ. ನಂತರ ತಿಳಿಸ್ತೀನಿ. ಇನ್ನು ಮೊದಲನೇದಾದಂತಹ ರಾಶಿ ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ತಾವು ಗಮನಿಸ್ತೀರಿ. ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಹಾಗೆ ನೀವು ಮಾಡುವಂಥ ಕೆಲಸದಲ್ಲಿ ಇನ್ನೇನಾದರೂ ಒಂದು ಸಾಧನೆ ಮಾಡ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ನಿಮಗಿದ್ದರೂ ಅದನ್ನು ಕಾರ್ಯಗತಕ್ಕೆ ತಂದುಕೊಳ್ಬೇಕಾದ್ರೆ ಇವತ್ತು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದಲೇ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ತೀರಿ. ಫಲಾಫಲಗಳನ್ನು ಸಿದ್ಧಪಡಿಸ್ಕೊಂಡು ಅದೃಷ್ಟವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಯಾವುದು ಬೇಡವೋ ಅದರ ಕಡೆ ನಿಮ್ಮ ಗಮನ ಹೋಗ್ತಾ ಇದೆ. ಬೇಕಾಗಿರ್ತಕ್ಕಂಥದ್ರ ಬಗ್ಗೆ ಸರಿಯಾಗಿ ನೀವು ಚಿಂತನೆ ಮಾಡಿದಂಥ ರೀತಿಯಲ್ಲಿದ್ದೀರಿ. ಹಾಗೆ ಇವತ್ತು ಇನ್ನೊಂದು ಅದ್ಭುತವಾದಂಥ ಕಾಯಕ ಇದೆ. ಇವತ್ತು ಸರಿಸುಮಾರು ಮಧ್ಯಾಹ್ನ 11:20 11:45 20 ನಿಮಿಷದಿಂದ 45 ನಿಮಿಷ ಅಂದರೆ ಆ ಮಧ್ಯದಲ್ಲಿರ್ತಕ್ಕಂಥ ಸಮಯವನ್ನು ನೀವು ಸಾಧ್ಯವಾದಷ್ಟು ಎಚ್ಚರಿಕೆಗೆ ನಡೀತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಸಾಧ್ಯವಾದರೆ ವಯಸ್ಸಾಗಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಯಾರಿಗೂ ಗೊತ್ತಿಲ್ಲದಂಥ ರೀತಿಯಲ್ಲಿ ಯಾವುದಾದ್ರೂ ಒಂದು ವೃಕ್ಷದ ಸಾನ್ನಿಧ್ಯದಲ್ಲಿ ನಿಂತು ವೃಷಭರಾಶಿಯವರು ಅಲ್ಲಿ ನಿಮ್ಮ ಇಷ್ಟದೇವರನ್ನ ನೀವು ಪ್ರಾರ್ಥನೆ ಮಾಡಿದ ನಂತರ ಆ ವೃಕ್ಷದ ಬುಡದಲ್ಲಿರ್ತಕ್ಕಂಥ ಮಣ್ಣಿನ ಪ್ರಸಾದ, ಮಹಾಮೃತ್ತಿಗೆ ಪ್ರಸಾದವನ್ನು ಒಂಚೂರು ಹಣೆಗೆ ಹಚ್ಕೊಂಡು ಪ್ರಾರ್ಥನೆ ಮಾಡೋದ್ರಿಂದ ಇವತ್ತು ವೃಷಭರಾಶಿಯವರಿಗೆ ಬಂದೊದಗುವಂಥ ಎಂತಹ ಸಂಕಷ್ಟವಾದರೂ ಕಷ್ಟಗಳನ್ನು ದೂರ ಮಾಡಿಕೊಳ್ತೀರಿ. ಇನ್ನು ಮಿಥುನ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಪಡಿಸ್ಕೊಳ್ಬೋದು. ಯಾವುದೇ ಒಂದು ಕೆಲಸ ಕಾರ್ಯಗಳಾದರೂ ಸಹಿತ ಅದನ್ನು ಅದರದೇ ಆದಂಥ ರೀತಿಯಲ್ಲಿ ಸಿದ್ಧಪಡಿಸ್ಕೊಳ್ಬೋದು. ಇವತ್ತು ಯೋಗ ಮತ್ತು ಚಂದ್ರ ಇರ್ತಕ್ಕಂಥದ್ದು, ಚಂದ್ರನ ಯೋಗದಲ್ಲಿರ್ತಕ್ಕಂಥವರಿಗೆ ಬಹಳ ಅನುಕೂಲ ಇದೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಮಧ್ಯಾಹ್ನ ಸರಿಸುಮಾರು 12ರಿಂದ 4:20 ತನಕ ಒಂದು ಒಳ್ಳೆ ಕಾಲ ಇದೆ, ಒಳ್ಳೆ ಸಮಯ ಇದೆ. ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಶುಭ ಸಂಧ್ಯಾಕಾಲ ಕುಟುಂಬದ ಸಮೇತ ಪರಿವಾರದೊಂದಿಗೆ ಎಲ್ಲಾದರೂ ದೂರಭಾರ ಪ್ರಯಾಣ ಬೆಳೆಸ್ತಕ್ಕಂಥದ್ದು, ಒಂದು ಹೆಚ್ಚಿನ ಲಾಭವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇರ್ತಕ್ಕಂಥ ಅದೃಷ್ಟ ಇರೋದ್ರಿಂದ ತಾವು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ, ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಮನೆ ದೇವರ ಅನುಗ್ರಹವನ್ನು ಈ ಸಮಯದಲ್ಲಿ ಸಿದ್ಧಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು
ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರಿಗೆ ಜಾತಕದಲ್ಲಿ ಚಂದ್ರ ಚೆನ್ನಾಗಿರೋದ್ರಿಂದ ಇವತ್ತು ಇರೋದರಲ್ಲಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ಕಾಣ್ತೀರಿ. ದೂರವಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತೀರಿ, ಅಥವಾ ಕುಟುಂಬದಲ್ಲಿ ಒಂದು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತೀರಿ. ಮನೆಯಲ್ಲಿರ್ತಕ್ಕಂಥ ಎಲ್ಲರ ಬಗ್ಗೆಯೂ ಒಂದು ಆಲೋಚನೆ ಮಾಡ್ತೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಯಶಸ್ಸಿನ ಬಗ್ಗೆಯೂ ಸಹಿತ ಚಿಂತನೆ ಮಾಡ್ತಾ ಫಲಾಫಲಗಳನ್ನು, ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾದ್ರಿಂದ ಯಾವುದಕ್ಕೂ ಭಯಪಡಬೇಕಾದ್ದಿಲ್ಲ. ಆದರೆ ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 2:45, 2ರಿಂದ 2:45 ಮಾತ್ರ ಅಷ್ಟು ಸಮಯ ಸರಿ ಇರತಕ್ಕಂಥದ್ದಲ್ಲ. ಇದೊಂದು ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯ ನಡೀತಕ್ಕಂಥದ್ದು ಬಹಳ ಉತ್ತಮ. ಇದರಿಂದ ತುಂಬ ಅನುಕೂಲವನ್ನು, ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ಒಂದಷ್ಟು ಜನ ಬೆನ್ನೋವುಗಳು ಒದ್ದಾಡ್ತಿರ್ತೀರಿ. ಆ ಬೆನ್ನೋವು ಜಾಸ್ತಿ ಆದಾಗ ತಡ್ಕೊಳಕ್ಕಾಗದಂಥ ಪರಿಸ್ಥಿತಿ ಇರ್ಬೋದು. ಆ ಥರ ಏನಾದ್ರು ಬೆನ್ನು ನೋವು ಬಂದರೆ ಒಂದು ಕನಿಷ್ಠ ಪಕ್ಷ 15ರಿಂದ 20 ನಿಮಿಷ ಹಾಸಿಗೆ ಮೇಲೆ ಮಲ್ಕೊಳ್ಳೋದಕ್ಕಿಂತ ಬರೀ ನೆಲದ ಮೇಲೆ ಒಂದು 15-20 ನಿಮಿಷ ಮಲ್ಕೊಂಡ್ರೆ ಆರೋಗ್ಯದಲ್ಲಾಗಿರ್ತಕ್ಕಂಥ ಸಣ್ಣ ಪುಟ್ಟ ವ್ಯತ್ಯಾಸವನ್ನು ಸರಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಗುರುವಾರ, ಗುರು ರಾಯರ ವಾರ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ವಾರ, ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ವಾರ. ಯಾವುದೇ ಒಂದು ಕಾಯಕವನ್ನಾದರೂ ಒಂದು ಅಗೋಚರವಾಗಿರೋ ಶಕ್ತಿ ನಮ್ಮೊಂದಿಗಿದೆ ಅಂತ ನಂಬಿ ಆ ಶಕ್ತಿ ಜೊತೆಯಲ್ಲಿದ್ದೇ ನಾವು ಈ ಕೆಲಸವನ್ನು ಮಾಡ್ತಿದ್ದೀವಿ ಎಂಬತಕ್ಕಂಥ ಒಂದು ಆತ್ಮವಿಶ್ವಾಸದಿಂದ ನಡೆದರೆ ಖಂಡಿತ ಅಪರೂಪವಾದ್ದನ್ನು ಸಾಧನೆ ಪಡಿಸ್ಕೊಳ್ತೀರಿ. ಇವತ್ತು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಸಿಂಹರಾಶಿಯವರು ಲಾಭವನ್ನು ಗಳಿಸ್ತೀರಿ. ತುಂಬ ಹತ್ತಿರದಲ್ಲಿರ್ತಕ್ಕಂಥವ್ರು ಯಾರಾದರೂ ಏನಾದ್ರು ನಿಂದನೆ ಮಾತಾಡಿದ್ರು ಯಾವುದನ್ನೂ ತಲೆಗೆ ಹಾಕ್ಕೊಳ್ಳಿದ್ರೆ ನಿಮ್ಮದೇ ಆದಂಥ ದಾರಿಯಲ್ಲಿ ನಡೆದು ಒಂದಷ್ಟು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲದಲ್ಲಿ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಅಂತಹ ಅದೃಷ್ಟವನ್ನು, ಅಂತಹ ಒಂದು ಅದ್ಭುತವಾದಂಥ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇವತ್ತಿದೆ. ಹಾಗಾಗಿ ಶುಭವಾಗಲಿ, ಒಳ್ಳೆಯದಾಗಲಿ. ಸಿಂಹರಾಶಿಯವರು ನಿಮ್ಮ ನಡೆ ನಡವಳಿಕೆಯಲ್ಲಿ ಮತ್ತಷ್ಟು ಅದ್ಭುತವಾದಂಥ ಕಾಯಕ ಸಿದ್ಧಿಯಾಗಬೇಕಾದ್ರೆ ಸಾಧ್ಯವಾದಷ್ಟು ರಕ್ತಚಂದನದಿಂದ ಗಂಧ ತೆಗೆಯತಕ್ಕಂಥದ್ದು, ಅಥವಾ ಶ್ರೀಗಂಧ ಚಕ್ಕೆಯಿಂದ ಗಂಧ ತೆಗೆದು ಅದಕ್ಕೊಂಚೂರು ಕುಂಕುಮ ಮಿಶ್ರಿತ ಮಾಡಿ ಕೆಂಪು ವರ್ಣದ ಗಂಧವನ್ನಾಗಿ ತಯಾರು ಮಾಡಿ ಅದನ್ನು ಹಣೆಗೆ ತಿಲಕವನ್ನು ಇಟ್ಟರೆ ಇವತ್ತು ಗುರುವಾರ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಪರಿಸ್ಥಿತಿಯಿಂದ ಮುಕ್ತರಾಗಿ ಒಂದಿಷ್ಟು ಲಾಭವನ್ನು ಗಳಿಸ್ತಾ ಕುಟುಂಬದ ಜನದೊಂದಿಗೆ ಒಂದಿಷ್ಟು ನೆಮ್ಮದಿ, ಸುಖ, ಸಂತೋಷವನ್ನು ಕಾಪಾಡಿಕೊಳ್ತಕ್ಕಂಥದ್ದು, ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳನ್ನು ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ತಕ್ಕಂಥದ್ದು, ಶುಭ ಸಮಾರಂಭಗಳಿಗೆ ಹೋಗಿ ಸಂತೋಷದಿಂದ, ಸಂಭ್ರಮದಿಂದ ಇದ್ದು ಬರ್ತಕ್ಕಂಥದ್ದು, ಇದೆಲ್ಲ ನಿಮ್ಮ ಅದೃಷ್ಟದಲ್ಲಿದೆ. ಎಚ್ಚರಿಕೆಯೂ ಬೇಕು, ಲಾಭವೂ ಇದೆ. ಲಾಭದ ಜೊತೆ ಸ್ವಲ್ಪ ನಷ್ಟವೂ ಆಗ್ಬೋದು. ಆ ನಷ್ಟ ಆಗದಿರೇ ಇರತಕ್ಕಂಥ ರೀತಿ ನೋಡ್ಕೊಳ್ಳುವಂಥ ಜ್ಞಾನವೂ ನಿಮ್ಮಲ್ಲಿದೆ. ಎಚ್ಚರಿಕೆಯ ನಡೆ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕನ್ಯಾ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಗುರುಗಳೇ, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾ ರಾಶಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಆಸ್ಥಾನದಲ್ಲಿ ಸಾಕಷ್ಟು ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಒಂದು ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಅದಕ್ಕೆ ಅದರದೇ ಆದಂತಹ ಒಂದಷ್ಟು ಹೊತ್ತಿದೆ, ಅದರದೇ ಆದಂಥ ಒಂದಷ್ಟು ಫಲಗಳಿದೆ. ಆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟದ ದಿನ ಇವತ್ತು ಗುರುವಾರ. ಹಾಗಾಗಿ ತಾವು ಸಹಿತ ಗುರುಗಳನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಹಳದಿ ಕಲರ್ ವಸ್ತ್ರ, ಒಂದಿಷ್ಟು ಕಡಲೆಕಾಳು, ಹಳದಿ ಕಲರ್ ಪುಷ್ಪ ಅಥವಾ ಹಳದಿ ಕಲರ್ ಗಂಧ ಇಂತಹದ್ದನ್ನು ಗುರು ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಒಂದು ಹೊಸ ಬದುಕನ್ನು, ಹೊಸದಾದಂಥ ಯೋಜನೆಯನ್ನು, ಹೊಸ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದು. ಇವತ್ತು ತಾವು ಏನೇ ಮಾಡಿದ್ರೂ ಮಾಡುವಂಥ ಪ್ರತಿಯೊಂದು ಕಾಯಕವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಹಾಗಾಗಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರನ್ನು ಪ್ರಾರ್ಥನೆ ಮಾಡಿ, ಹಿರಿಯರ ಮಾರ್ಗದರ್ಶನದಂತೆ ನಡೀತಕ್ಕಂಥದ್ದು ಒಂದು ಒಳಿತು. ಜೊತೆಗೆ ಮಾಡುವಂಥ ಉದ್ಯೋಗ, ವ್ಯವಹಾರ, ಕೆಲಸ ಕಾರ್ಯಗಳ ಕಡೆ ಮತ್ತಷ್ಟು ಗಮನ ಕೊಡ್ತಕ್ಕಂಥದ್ದು ಅದು ಮತ್ತೊಂದಷ್ಟು. ಏನೇ ಆದರೂ ಮಾಡುವಂತಹ ವೃತ್ತಿ ಧರ್ಮವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿಕೊಂಡು ಫಲಾಫಲಗಳನ್ನು, ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ನಿಮಗೆ ಇವತ್ತು ತಾಯಿ ಶಂಕರಿ ಬನಶಂಕರಿಯಿಂದಲೋ ಅಥವಾ ದುರ್ಗಾಪರಮೇಶ್ವರಿಯಿಂದಲೋ ಅಥವಾ ನಿಮ್ಮ ಗ್ರಾಮ ದೇವತೆಯಿಂದಲೋ ಮತ್ತಷ್ಟು ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸದಲ್ಲಿ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ದೈವ ಸಾನ್ನಿಧ್ಯಕ್ಕೆ ಹೋಗಿ ದೇವರನ್ನು ಪ್ರಾರ್ಥನೆ ಮಾಡಿ ಬರ್ತಕ್ಕಂಥದ್ದು ಅಥವಾ ಗುರು ಹಿರಿಯರ ಆಶೀರ್ವಾದ ಪಡಿತಕ್ಕಂಥದ್ದು ಅದು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಇದನ್ನು ತಾವು ಆಚರಣೆಗೆ ತೊಗೊಂಬಂದರೆ ಮತ್ತಷ್ಟು ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ ವೃಶ್ಚಿಕ ರಾಶಿಯವರು. ಇನ್ನು ಧನುರಾಶಿ.
ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಇವತ್ತು ಸ್ವಲ್ಪ ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಯಾವುದೇ ಕೆಲಸ ಮಾಡಬೇಕಾದರೂ ಅಷ್ಟು ತೂಕವಾಗಿರ್ತಕ್ಕಂಥ ಕಾಲ ಅಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಒಂದಷ್ಟು ಆಲೋಚನೆ ಮಾಡಿ ಬೇಡವಾದಂಥ ವಿಚಾರಗಳನ್ನೇ ತಲೆಗೆ ಹಾಕ್ಕೊಳ್ತಾ ಇರ್ತೀರಿ. ಆದರೆ ಇವತ್ತು ನೀವು ಅಂದುಕೊಂಡಷ್ಟು ಲಾಭ ಇರತಕ್ಕಂಥ ದಿನ ಅಲ್ಲದಿರ ಇದ್ದರೂ ಕೆಲಸ ಕಾರ್ಯಗಳಲ್ಲಿ ಮಾತ್ರ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಣಕಾಸಿನ ವಿಚಾರದಲ್ಲಿ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರ ಪರವಾಗಿಲ್ಲ, ಹೊಸದಾಗಿ ಮಾಡುವ ಕೆಲಸಗಳ ಕಡೆಯೂ ಹೆಚ್ಚು ಗಮನ ಕೊಡ್ತೀರಿ. ನಿಮ್ಮಲ್ಲಿರುವಂತಹ ಬುದ್ಧಿ ಚೈತನ್ಯದಿಂದ ನಿಮ್ಮ ಆತ್ಮೀಯರಿಗೋ ಕುಟುಂಬದ ಸದಸ್ಯರಿಗೋ ಮತ್ತಷ್ಟು ಒಳಿತಾಗಲಿಕ್ಕಾಗೂ ಸಹಿತ ಚಿಂತನೆ ಮಾಡ್ತಿರ್ತೀರಿ. ಅದರಂತೆ ನೀವೆಲ್ಲವನ್ನೂ ಸಹಿತ ನಿಮ್ಮ ಕಾರ್ಯಸಿದ್ಧಿಯನ್ನು ಮಾಡಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಗಳಿಸ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ ಸರಿ ಇದ್ದರೆ ಎಲ್ಲವೂ ಸರಿ ಇದ್ದಂತೆ. ಹಾಗಾಗಿ ಗುರು ಶನೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಒಳ್ಳೆ ಮನಸ್ಸಿನಿಂದ ತಾವೊಂದು ಚಿಂತನೆ ಮಾಡಿದ್ರೆ ಅದರ ಫಲಗಳು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ಏನೇ ಕೆಲಸ ಕಾರ್ಯ ಮಾಡಲಿಕ್ಕೆ ಮುಂದಾದರೂ ಅದರ ಪ್ರಾರಂಭಿಕ ಹಂತದಲ್ಲಿ ಮಾರುತಿಯನ್ನು ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತದಲ್ಲೇ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹೀಗೆ ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ಎಂತಹ ಸಂಕಷ್ಟಗಳಿದ್ದರೂ ಮಂಜಿನಗಡ್ಡೆ ಥರ ಕರಗುತ್ತೆ. ಹಾಗೆ ಪ್ರಯಾಣ ಕಾಲದಲ್ಲಿ ಮಾತ್ರ ಸ್ವಲ್ಪ ಜೋಪಾನ ಇರಲಿ. ಮನೆಯಿಂದ ಆಚೆ ಹೊರಡಬೇಕಾದ್ರೆ ಒಂದು ಚಿಟಿಗೆಯಷ್ಟು ಉದ್ದಿನ ಬೇಳೆಯನ್ನು ನೈಋತ್ಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆಗೆ ಹಾಕಿ ತದನಂತರ ಆಚೆ ಹೊರಡಿ ಒಂದಿಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರ ಇರಲಿ, ವ್ಯಾಪಾರ ವ್ಯವಹಾರ ಇರಲಿ, ಕುಟುಂಬದ ಸದಸ್ಯರೊಂದಿಗಿರಲಿ, ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಆರೋಗ್ಯದ ಕಡೆ ತುಂಬ ಲಕ್ಷ್ಯ ಕೊಡ್ತಕ್ಕಂಥದ್ದು ಬಹಳ ಉತ್ತಮ. ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗ್ತಾ ಇದೆ, ಇಲ್ಲದ ಸಮಸ್ಯೆ ಎದುರಾಗ್ತಾ ಇದೆ. ಸ್ವಲ್ಪ ಜೋಪಾನವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಮನುಷ್ಯನ ಗ್ರಹಗತಿಗಳು ಸರಿ ಇಲ್ಲ ಅಂದಾಗ ಭಾಳ ಎಚ್ಚರಿಕೆ ಬೇಕು. ಒಳ್ಳೆಯದನ್ನು ಮಾಡಿದ್ರೂ ಕೆಟ್ಟದ್ದಾಗ್ತಾ ಇರುತ್ತೆ. ಯಾವುದೇ ಒಂದು ಲಾಭ ಅಂದ್ಕೊಂಡ್ರೂ ಅದು ನಷ್ಟವಾಗ್ತಾ ಇರುತ್ತೆ. ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗ್ದಿರ ನಿಮಗಿರ್ತಕ್ಕಂಥ ಸ್ಥಾನಮಾನದಲ್ಲಿ ಎಲ್ಲೋ ಒಂದು ಸಣ್ಣ ಪುಟ್ಟ ಧಕ್ಕೆಗಳುಂಟಾಗುವಂಥ ರೀತಿಯಲ್ಲಿರುತ್ತೆ. ಯಾರನ್ನ ನಂಬಿದ್ರು, ನಂಬಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲೋ ಒಂದು ಕಡೆ ಮೋಸ ಮಾಡ್ತಿದ್ರು ಸಹಿತ ಅರಿವಿಲ್ಲದಂಥ ರೀತಿಯಲ್ಲಿ ಇರಬೇಕಾದಂಥ ಪರಿಸ್ಥಿತಿ ನಿಮ್ಮದಾಗಿರುತ್ತೆ. ಭಾಳ ಜೋಪಾನ ಬೇಕು ಕುಂಭರಾಶಿಯವರಿಗೆ. ಪ್ರಸ್ತುತ ಶನಿಯಿಂದ ಸಾಕಷ್ಟು ಸಮಸ್ಯೆಗಳಿದೆ. ಆದರೆ ನಿಮಗೆ ಹತ್ತಿರದಲ್ಲಿರ್ತಕ್ಕಂಥ ಎಲ್ಲಾದರೂ ಶನೇಶ್ವರನ ಸಾನ್ನಿಧ್ಯಗಳಿದ್ದರೆ ಅದರಲ್ಲೂ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರವಾಗಿದ್ದು ಸುಂದರವಾದಂಥ ಪರಿಸರವಾಗಿದ್ದು ಆ ಪರಿಸರ ಪ್ರಕೃತಿ ಮಧ್ಯದಲ್ಲಿ ಯಾವುದೇ ಥರ ಡಿಸ್ಟರ್ಬೆನ್ಸ್ ಇಲ್ಲದಿದ್ದರೆ ಅಂಥ ಸ್ಥಳದಲ್ಲಿ ಕೂತ್ಕೊಂಡು ಒಂದಷ್ಟು ಧ್ಯಾನ ಸಂಕಲ್ಪವನ್ನು ಮಾಡೋದ್ರಿಂದ ಕುಂಭರಾಶಿಯವರಿಗೆ ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ಏನೇ ಆದರೂ ಕುಂಭರಾಶಿಯವರ ಪ್ರತಿ ಉಸಿರಾಟದ ಪ್ರತಿ ಕಣಕಣದಲ್ಲೂ ತಾವು ಆಲೋಚನೆ ಮಾಡಬೇಕಾದ್ದು ಹೇಳಬೇಕಾದಂಥ ಒಂದೇ ಮಂತ್ರ ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಹಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಶನ್ನೋ ದೇವೀರಭಿಷ್ಟಯ ಆಪೋ ಭವಂತು ವೇದೇಂಶಯೋರವಿಶ್ರವಂತನಃ. ಓಂ ಶಂ ಶನೇಶ್ವರಾಯ ನಮಃ. ಹೀಗೆ ಶನೇಶ್ವರ ಮಂತ್ರವನ್ನು ನಿರಂತರ ಪಠನೆ ಮಾಡೋದ್ರಿಂದ ತುಂಬ ಅನುಕೂಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯ ವಸ್ತ್ರಗಳನ್ನು ಧರಿಸ್ತೀರಿ. ಅಲಂಕಾರಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ವಸ್ತುಗಳನ್ನು ಖರೀದಿ ಮಾಡ್ತೀರಿ. ಶುಭ ಸಮಾರಂಭಗಳಿಗೆ ಹೋಗಿ ಪ್ರಯಾಣವನ್ನು ಬೆಳೆಸಿ ಬರ್ತೀರಿ. ಅದಕ್ಕಿಂತ ಮುಖ್ಯವಾಗಿ ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಸರಿಯಾದ ಸನ್ಮಾರ್ಗದತ್ತ ನಡೆದು ಒಳ್ಳೆಯ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಳುವಂಥ ಯೋಗ ಫಲದಲ್ಲಿರ್ತೀರಿ. ಮತ್ತು ಇನ್ನಷ್ಟು ಒಳ್ಳೆಯ ಚಿಂತನೆಯನ್ನು ಮಾಡ್ತೀರಿ. ಪ್ರಾಣಿಗಳು ಪಕ್ಷಿಗಳಿಗೆ ಒಂದಷ್ಟು ಹೆಚ್ಚಿನ ರೀತಿಯ ಆಹಾರವನ್ನು ಕೊಡುವಂಥದ್ದು ಅಥವಾ ಪ್ರಾಣಿ ಪಕ್ಷಿಗಳಿಗೆ ಪಶುಗಳಿಗೆ ನೀವು ಒಂದು ಸ್ವಲ್ಪ ನೀರು ಮತ್ತು ಆಹಾರವನ್ನು ಕೊಟ್ಟು ಇನ್ನಷ್ಟು ಪುಣ್ಯ ಫಲದ ಒಂದು ದಾರಿಯನ್ನು ಹುಡುಕೊಳ್ತಕ್ಕಂಥ ಫಲಗಳು ಸಹಿತ ಇವತ್ತು ತಾವು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಹಾಗಾಗಿ ಭಾಳ ಒಳ್ಳೆಯ ಅನುಕೂಲ ಇರತಕ್ಕಂಥ ಈ ಶುಭ ದಿನ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಕಾಲ ನಿಮಗಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇನ್ನು ಬಹಳ ವಿಶೇಷವಾಗಿ ಇದೇ ಬರ್ತಕ್ಕಂಥ ಭಾನುವಾರ 10-12-2023 ಡಿಸೆಂಬರ್ 10ನೇ ತಾರೀಕು ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಮಹರ್ಷಿ ಧರ್ಮಯಾತ್ರೆ ಶ್ರೀ ವೈಭವ ಗಣಪತಿ ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯ ಇದಿರ್ತಕ್ಕಂಥದ್ದು. ಶ್ರೀ ವೈಭವ ಗಣಪತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ 60 ಅಡಿ ರಸ್ತೆ, ಮುಖ್ಯ ರಸ್ತೆ, ಜೆಸಿ ನಗರ, ಕುರುಬರಹಳ್ಳಿ, ಮಹಾಲಕ್ಷ್ಮೀಪುರಂಗೆ ನೆನಪಿಟ್ಟುಕೊಳ್ಳಿ. ಬೆಳಗ್ಗೆ 10 ಗಂಟೆಗೆ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಂಡಿದ್ದೇವೆ. ದತ್ತ ಚರಿತ್ರೆಯ ಕಥಾಶ್ರವಣವನ್ನು ತಿಳ್ಕೊಂಡಿದ್ದೇವೆ, ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ, ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಇದೆಲ್ಲವನ್ನು ಕೂಡ ತಿಳ್ಕೊಳ್ತಾನೆ ಬಂದಿದ್ದೇವೆ. ಇನ್ನು ಈಗ ನೋಡಿ, ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಅತಿಥಿ ಅಭ್ಯಾಗತರು ಆಗಮಿಸ್ತಾನೆ ಇರ್ತಾರೆ. ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮಕ್ಕೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ
ಮತ್ತು ಮಹರ್ಷಿ ವಾಣಿ ಕಾರ್ಯಕ್ರಮದ ಪ್ರಾರಂಭದ ಹಂತದಿಂದನೂ ಕೂಡ ನಮ್ಮ ಜೊತೆಯಲ್ಲೇ ಇರ್ತಕ್ಕಂಥವರು ANJ ಹೆಲ್ತ್ ಕೇರ್ನ ಸಂಸ್ಥಾಪಕರಾದ ಜೋಶಿರವರು ಮತ್ತು ಅವರ ಒಬ್ಬರು ಸಹೋದ್ಯೋಗಿಗಳು ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬಿಡೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಜೋಶಿ ಅವರು ಬಂದರು ಅಂದರೆ ಒಂದು ಸಂತೋಷ. ಯಾಕೆಂದರೆ ಇನ್ನು ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ ಶಬರಿಮಲೆಯತ್ತ ಪಯಣ, ನೀವು ಪಯಣವನ್ನು ಬೆಳೆಸ್ತಿದ್ದೀರಿ. ಅಯ್ಯಪ್ಪ ಕರೆದ್ರೆ ನಾನು ಬರ್ತೇನೆ, ಬಟ್ ನಮಗೆ ಸಮಯ ಇನ್ನೂ ಅವ್ರು ಕರೆದಿಲ್ಲ. ಕರೆದಾಗ ನಾವು ಬರೋರಿದ್ದೇವೆ. ಆದರೆ ಕಳೆದ ಬಾರಿ ಸಹಿತ ಶಬರಿಮಲೆಯತ್ತ ಪಯಣ ಬೆಳೆಸಬೇಕಾದ್ರೆ ನಮ್ಮ ಜೋಶಿ ಅವರು ನಮಗೆ ಭಾಳ ಸಹಾಯ ಮಾಡಿದ್ರು. ಹಾಗೆ ಅವರು ನಮ್ಮೊಟ್ಟಿಗೆ ಇರ್ತಕ್ಕಂಥದ್ದು ನಮಗೊಂದು ಸಂತೋಷ. ಅಮೃತ ಬಿಂದು ಇಡೀ ರಾಜ್ಯದಾದ್ಯಂತ ಎಲ್ಲೇ ಪಯಣವನ್ನು ಬೆಳೆಸಿದ್ರು, ಯಾವುದೇ ಧರ್ಮ ಕಾರ್ಯಗಳಾದರೂ ಆ ಕಾರ್ಯದಲ್ಲಿ ಆ ಕಾರ್ಯಕ್ರಮಕ್ಕೆ ಬಂದಾಗ ನಮ್ಮ ಅಮೃತ ಬಿಂದು ಒಂದು ಸ್ಟಾಲ್ ಸಹಿತ ಅಲ್ಲಿ ಬಂದು ನಿಂತು ಆ ಭಾಗದಲ್ಲಿ ನಾವು ಏನು ಮಾತು ಹೇಳಿದ್ರೆ ಆ ಮಾತಿಗೆ ಬದ್ಧರಾಗಿ, ರೈತರು ಈ ಭಾಗದಲ್ಲಿ ರೈತರಿದ್ದಾರೆ, ಇಷ್ಟು ಡಿಸ್ಕೌಂಟಲ್ಲಿ ಕೊಡಿ, ಆಯಿತು ಸಂತೋಷ ಕೊಡ್ತೀವಿ ಅಂದರೆ ಯಾವುದೇ ಎರಡನೇ ಮಾತಾಡ್ದಿರ ಪ್ರತಿಯೊಬ್ಬರಿಗೂ ಸಹಿತ ಕೈಗೆಟುಕುವಂತಹ ರೀತಿಯಲ್ಲಿ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಅಮೃತ ಬಿಂದು ಆಗಲಿ, ಮಧುಮೇಹ ನಿವಾರಣೆ ಆಗಲಿ, ಹಾಗೆ ಸಕ್ಕರೆ ಕಾಯಿಲೆದು ಅಥವಾ ಶುಗರ್ ಸಂಬಂಧಿತ ಯಾವುದೇ ಆದರೂ ಸಹಿತ ಅಂದರೆ ಈ ಒಂದು ANJ ಹೆಲ್ತ್ ಕೇರ್ನಲ್ಲಿ ತಯಾರಾಗುವಂಥ ಪ್ರಾಡಕ್ಟ್ಸನ್ನು ಒಂದು ಒಳ್ಳೆ ಮನಸ್ಸಿನಿಂದ ಕೊಡುವಂತಹ ಒಂದು ಮನಸ್ಥಿತಿ ಅವರದಿತ್ತು. ಹಾಗಾಗಿ ಮಧ್ಯದಲ್ಲಿ ಒಂದಷ್ಟು ದಿವಸ ನಿಂತರು, ಪುನಃ ನಮ್ಮೊಂದಿಗೆ ಅವರು ಪಯಣವನ್ನು ಬೆಳೆಸುವಂಥ ಈ ಶುಭಗಳಿಗೆ ಅವ್ರು ಒಳ್ಳೆಯದಾಗಲಿ ಅಂತ ನಾನು ಹರಿಸ್ತೇನೆ. ನೀವು ನಮಗೆ ಶಾಲು ಹೂನಾರೆಲ್ಲ ತಂದಿದ್ದೀರಿ, ನಾನೇ ನಿಮಗೆ ಶಾಲು ಹೂನಾರ ಹಾಕಬೇಕಾಗಿದೆ. ಯಾಕೆಂದರೆ ನಿಮ್ಮಂಥವ್ರು ಇರಬೇಕು. ಇದ್ದು ಇಂತಹ ಒಂದು ಕಾಯಕವನ್ನು ಒಂದು ಕಡೆ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು, ಇನ್ನೊಂದು ಧರ್ಮ ಕಾರ್ಯಗಳು ನಡೀಲಿಕ್ಕೆ ನಾವು ನಿಮ್ಮೊಟ್ಟಿಗೆ ಇದ್ದೀವಿ ಅಂತ ಹೇಳುವಂಥ ಮನಸ್ಸಿರತಕ್ಕಂಥದ್ದು ಇಂತಹವ್ರು ಬೇಕಾಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ, ಕೊಡಿ. ನೀವು ಅಲ್ಲಿ ನಿಂತು ಮಾತಾಡಿ, ಎರಡು ಮಾತಾಡಿದ್ರೆ ಸಂತೋಷ. ಯಾಕೆಂದರೆ ಈಗ ಆಲೇ ಕನ್ನಡ ಕಲ್ತು ಬಿಟ್ಟಿದ್ದೀರಿ. ಇಲ್ಲಿ ಬಂದ್ಬಿಡಿ. ಹಾಂ, ಇವತ್ತು ತುಂಬ ಖುಷಿಯಾಗ್ತಾ ಇದೆ. ನಮ್ಮ ಆನಂದ ಗುಜ್ಜೊಟ್ಟಿಗೆ ನಾವು ಹೀಗೆ ಪ್ರಯಾಣ ಮಾಡಿ ಒಂದು 9-10 ವರ್ಷ ಆಗಿದೆ. ಇದಕ್ಕಿಂತ ನಮಗೆ ನಮ್ಮ ಪ್ರಾಡಕ್ಟ್ ಬಗ್ಗೆ ನಿಮಗೆಲ್ಲವರಿಗೂ ಗೊತ್ತಿರಬೇಕು. ಅಮೃತ ಬಿಂದು ಹೊಟ್ಟೆ ನೋವು, ಗ್ಯಾಸ್ ಟ್ರಬಲು, ಎದೆ ಉರಿ, ಹುಳಿದೇಗು, ಅಜೀರ್ಣ, ಬೇದಿ ಎಲ್ಲತ್ತಿಗಾಗುತ್ತೆ. ಹೊಟ್ಟೆ ಅಲ್ಸರು, ಹೊಟ್ಟೆ ಹುಣ್ಣು ಅಂತ ಹೇಳಿದರೆ ಆಪ್ರೇಷನ್ ಮಾಡಿದರೆ ಬೇರೆ ಆಪ್ರೇಷನ್ ಮಾಡಬೇಕು. ಈ ಮೆಡಿಸಿನ್ ಒಳಗೆ ಆಪ್ರೇಷನ್ ಮಾಡಬೇಡ, ತಗೊಂಡಿದ್ರೆ ಅದು ತಾನೇ ಕರೆದೋಗುತ್ತೆ. ಅದೇ ಥರ ಒಳ್ಳೆಯ ಒಂದು ಪ್ರಾಡಕ್ಟು. ಆಮೇಲೆ ಮಧುಮೇಹ ನಿವಾರಣೆ, ಇದು ಸಕ್ಕರೆ ಕಾಯಿಲೆಗೆ, ಡಯಾಬಿಟಿಕ್ಕಿಗೆ ಅದು ಒಳ್ಳೆಯ ಒಂದು ಪ್ರಾಡಕ್ಟು. ಭಾಳ ಒಳ್ಳೆಯದಾಗಿ ಕೆಲಸ ಮಾಡ್ತಾರೆ. ಒಂದು 2-3 ತಿಂಗಳಾಗಿ ಅದು ಫುಲ್ ನಾರ್ಮಲ್ ಬರುತ್ತೆ. ಭಾಳ ಒಳ್ಳೆಯ ಪ್ರಾಡಕ್ಟ್ ಅದು. ನಮ್ಮ ಜಾಸ್ತಿ ಮಾತಾಡ್ತಾರೆ. ಇರಲಿ, ಏನಾದರೂ ನೀವು ಮಾತಾಡಿದ್ರೆ ಚೆನ್ನಾಗಿ, ನಮಗೂ ಒಂಥರ ಕೇಳಲಿಕ್ಕೆ ಹಿಂಪಾಗಿತ್ತು. ಪಕ್ಕದ ರಾಜ್ಯ ಕೇರಳದಿಂದ ಬಂದು ಕನ್ನಡವನ್ನು ಇಷ್ಟು ಅಚ್ಚುಕಟ್ಟಾಗಿ ಕಲಿತು ನಮ್ಮ ರಾಜ್ಯದ ಜನತೆಗೆ ಒಂದು ಮನಸ್ಸಲ್ಲಿಟ್ಟುಕೊಂಡು ಒಳ್ಳೊಳ್ಳೆ ಪ್ರಾಡಕ್ಟ್ಗಳನ್ನ ನೀವು ನಮ್ಮ ಭಾಗದ ಜನಕ್ಕೆ ಕೊಡ್ತಾ ಇದ್ದೀರಿ. ಅದು ನಮಗೂ ಬಹಳ ಸಂತೋಷ. ಅದಕ್ಕಾಗಿ ಸದಾ ನಾವು ನಿಮ್ಮ ಜೊತೆಯಲ್ಲಿದ್ದೇವೆ. ಬನ್ನಿ, ಒಳ್ಳೆಯದಾಗಲಿ. ಶತಮನಂತಂ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷ್ಯೇಂದ್ರಿಯೇ ಪ್ರತಿಷ್ಠತಿ. ಭಾಳ ಸಂತೋಷ. ಯಾಕೆಂದರೆ ಸತ್ಕರಿಸ್ತಕ್ಕಂಥವ್ರನ್ನೂ ಗೌರವಿಸಬೇಕು. ಹಾಗೆ ಅವರಲ್ಲಿರ್ತಕ್ಕಂತಹ ಒಳ್ಳೆಯದನ್ನು ನಾವು ಚಿಂತನೆ ಮಾಡಬೇಕು. ಏನೊಂದು ಒಳ್ಳೆಯದಂತಿದ್ದಾಗ ಅದಕ್ಕೆ ನಾವು ಪ್ರೋತ್ಸಾಹಿಸಬೇಕು. ಅದನ್ನು ಈಗಾಗಲೇ ನಮ್ಮ ರಾಜ್ಯ ಜನತೆ ನೀವು ಮಾಡಿದ್ದೀರಿ. ಅಮೃತ ಬಿಂದು, ಮಧುಮೇಹ ನಿವಾರಣೆ, ಹಾಗೆ ಈ ಒಂದು ANJ ಹೆಲ್ತ್ ಕೇರ್ನಲ್ಲಿ ಬಂದಿರತಕ್ಕಂಥ ಪ್ರತಿಯೊಂದು ಪ್ರಾಡಕ್ಟ್ಸು ಸಹಿತ ಅತ್ಯದ್ಭುತವಾಗಿರ್ತಕ್ಕಂಥದ್ದು, ಆರೋಗ್ಯಕರವಾಗಿರ್ತಕ್ಕಂಥದ್ದು. ಆಪ್ರೇಷನ್ನು ಒಂದೇ ತೀರ್ಮಾನ ಅಲ್ಲ. ಆಪ್ರೇಷನ್ ಆದಮೇಲೆ ಅಂದರೆ ಭಗವಂತ ಕೊಟ್ಟಂಥ ಈ ಸುಂದರವಾದಂಥ ದೇಹಕ್ಕೆ ಎಲ್ಲೋ ಒಂದು ಕತ್ತರಿ, ಒಂದು ಚಾಕು ಬಿದ್ದರೆ ಅಥವಾ ಒಂದು ಆಪ್ರೇಷನ್ ಅಂತ ಆದರೆ ಅದು ಎಲ್ಲೋ ಒಂದು ಕಡೆ ಭಿನ್ನ ಆದಂಗೆ ಆಗುತ್ತೆ.
ಅದಾಗದೀರ ಸರಿಪಡಿಸ್ಕೊಳ್ಳುವಂತಹದ್ದು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಆಯುರ್ವೇದಿಕಲ್ಲಿ ಸಾಕಷ್ಟು ಅದ್ಭುತವಾದ ವನಸರಿಗಳಿದೆ. ಅದರಿಂದ ಸರಿಪಡಿಸ್ಕೊಳ್ಳೋಣ. ಒಳ್ಳೆಯದಾಗಲಿ.